ಕತ್ತಲೆ ತುಂಬಿರುವ ಈ ಪ್ರಪಂಚದಲ್ಲಿ ನಮಗೆ ಸರಿಯಾದ ದಾರಿ ಕಾಣಬೇಕಾದ್ರೆ ನಮಗೆ ಆಧ್ಯಾತ್ಮಿಕವಾದ ಬೆಳಕು ಬೇಕು. ನಮ್ಮ ಕೈಯಲ್ಲಿರೋ ಟಾರ್ಚಿಂದ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಆಧ್ಯಾತ್ಮಿಕವಾದ ಬೆಳಕೆ ದೇವರ ವಾಕ್ಯ. ವರ್ಡ್ ಆಫ್ ಗಾಡ್ ಈಸ್ ದ ಸ್ಪಿರಿಚುವಲ್ ಲೈಟ್ ಫಾರ್ ಅವರ್ ಸ್ಪಿರಿಚುವಲ್ ಜರ್ನಿ. ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೇಕಾದ ಆಧ್ಯಾತ್ಮಿಕವಾದ ಬೆಳಕೇ ದೇವರ ವಾಕ್ಯ. ನಮಗೆ ಅತಿ ಮುಖ್ಯವಾಗಿ ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥದ್ದು ದೇವರ ವಾಕ್ಯನೇ, ಬೇರೆ ಯಾವುದು ಮುಖ್ಯ ಅಲ್ಲ. ಈ ಲೋಕದಲ್ಲಿ ನಮಗೆ ತುಂಬ ವಿಷಯಗಳು ಮುಖ್ಯ ಅನಿಸ್ಬೋದು, ಆದರೆ ದೇವರು ಹೇಳೋದು ನಮಗೇನು ಮುಖ್ಯ ಕೇಳಿದರೆ ಅವರ ವಾಕ್ಯ ಮುಖ್ಯ. ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಿಂದ. ಎಷ್ಟು ಮಾತಿನಿಂದ? ಪ್ರತಿಯೊಂದು ಮಾತು. ದೇವರ ಪ್ರತಿಯೊಂದು ಮಾತು ನಮಗೆ ಮುಖ್ಯ. ಈ ಬೈಬಲ್ ಪುಸ್ತಕದಲ್ಲಿ ಬೈಬಲ್ನಲ್ಲಿ ಎಷ್ಟು ಪುಸ್ತಕಗಳಿದೆ? 70. ಕಥೋಲಿಕ ಬೈಬಲ್ನಲ್ಲಿ 73 ಪುಸ್ತಕಗಳಿದೆ. ಪ್ರೊಟೆಸ್ಟೆಂಟ್ ಬೈಬಲಲ್ಲಿ 66 ಪುಸ್ತಕಗಳಿದೆ. ಅದು ಎಷ್ಟೋ ಪುಸ್ತಕಗಳಿರಲಿ, ಆದರೆ ಈ ಬೈಬಲ್ನಲ್ಲಿರ್ತಕ್ಕಂತಹ ಯಾವುದೇ ಒಂದು ವಾಕ್ಯನೋ, ಒಂದೇ ಒಂದು ವಾಕ್ಯ ಕೂಡ, ಅದು 66 ಪುಸ್ತಕನೋ 73 ಪುಸ್ತಕನೋ, ಒಂದೇ ಒಂದು ವಾಕ್ಯ ಕೂಡ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಹೊಸ ಒಡಂಬಡಿಕೆ ಅಂತ ಇದೆಯಲ್ವಾ ಬೈಬಲ್ನಲ್ಲಿ. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಅನುಸರಿಸಬೇಕಾಗಿರೋದು ಈ ಹೊಸ ಒಡಂಬಡಿಕೆಯ ಬೋಧನೆಗಳು. ಈ ಹೊಸ ಒಡಂಬಡಿಕೆಯ ಭಾಗ ಇದೆಯಲ್ಲ ಬೈಬಲ್ನಲ್ಲಿ, 4 ಶುಭ ಸಂದೇಶ ಮತ್ತು ಅಪೊಸ್ತಲರ ಕೃತ್ಯಗಳು, ಪತ್ರಿಕೆ, ಇದರಲ್ಲಿ ಒಂದೇ ಒಂದು ವಾಕ್ಯ ಕೂಡ ತೆಗೆದು ಹಾಕುವ ಹಾಗಿಲ್ಲ. ಪ್ರತಿಯೊಂದು ನಮ್ಮ ಜೀವನಕ್ಕೆ ಬೇಕು. ಪ್ರತಿಯೊಂದು ವಾಕ್ಯಗಳು ಕೂಡ ನಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕು. ನೀವು ಕೇಳ್ಬೋದು, ಇದಿಲ್ಲದೆ ಇದ್ದರೆ ಏನಾಗುತ್ತೆ ಅಂತ. ಇದಿಲ್ಲದೆ ಇದ್ದರೆ ಏನೂ ಆಗಲ್ಲ. ಆದರೆ ಈ ಪ್ರಪಂಚದಲ್ಲಿ ಬದುಕುತ್ತಿರುವ ನಾನು ಮತ್ತು ನೀವು ನಿತ್ಯ ಜೀವದ ದಾರಿಯಲ್ಲಿ ಹೋಗಬೇಕಾದ್ರೆ, ಯೇಸುವಿನ ದಾರಿಯಲ್ಲಿ ಹೋಗ್ಲಿಕ್ಕಾಗಬೇಕಾದ್ರೆ, ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಪವಿತ್ರಾತ್ಮನ ಮುಖಾಂತರ ಬರೆಯಲ್ಪಟ್ಟ ದೇವರ ವಚನಗಳು ನಮ್ಮ ಹೃದಯದಲ್ಲಿ ಇರಬೇಕು. ನಮಗದರ ಗ್ರಹಿಕೆ ಆಗಬೇಕು. ಹಾಗಿದ್ರೆ ಮಾತ್ರನೇ ನಮಗೆ ಆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನು ಪಡ್ಕೊಳ್ಳಿಕ್ಕೆ? ನಿಮಗೆ ಈ ಪ್ರಪಂಚದಲ್ಲಿ ಬದುಕಿ ಡಾಕ್ಟರ್ ಆಗಲಿಕ್ಕೆ, MLA ಆಗಲಿಕ್ಕೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಬೈಬಲೇ ಬೇಕಾಗಿಲ್ಲ. ಅದರಲ್ಲಿರೋ ವಾಕ್ಯ ಗೊತ್ತಾಗಬೇಕು ಅಂತ ಏನಿಲ್ಲ. ವಿತೌಟ್ ನೋಯಿಂಗ್ ಎ ಸಿಂಗಲ್ ವರ್ಡ್ ಆಫ್ ಗಾಡ್ ಯು ಕ್ಯಾನ್ ಬಿ ಎ ಬಿಗ್ ಇಂಜಿನಿಯರ್, ಡಾಕ್ಟರ್, ಸೈಂಟಿಸ್ಟ್ ಆರ್ ಎನಿಬಡಿ. ಯು ಕ್ಯಾನ್ ಬಿ ಎ ಬಿಗ್ ಬಿಸ್ನೆಸ್ ಮ್ಯಾನ್ ಆಲ್ಸೋ ವಿತೌಟ್ ನೋಯಿಂಗ್ ಎ ಸಿಂಗಲ್ ವರ್ಡ್ ಇನ್ ದ ಬೈಬಲ್. ಬೈಬಲ್ನಲ್ಲಿರ್ತಕ್ಕಂಥ ಒಂದೇ ಒಂದು ವಾಕ್ಯ ಗೊತ್ತಿಲ್ಲದೆ ಇದ್ದವರು ಕೂಡ ಎಷ್ಟೋ ಜನ ಏನೇನೋ ಆಗೋಗಿದ್ದಾರೆ. ಆದರೆ ನೀನು ನಿತ್ಯ ಜೀವ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಆ ಸ್ವರ್ಗ ರಾಜ್ಯ ನಿನ್ನದಾಗಿಸ್ಕೋಬೇಕಾದ್ರೆ, ಯೇಸು ಕ್ರಿಸ್ತನನ್ನು ಸ್ವಂತವಾಗಿಸ್ಕೋಬೇಕಾದ್ರೆ, ಅಮರ ಜೀವದ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಯು ಮಸ್ಟ್ ನೀಡ್ ದ ವರ್ಡ್ ಆಫ್ ಗಾಡ್. ನಮಗೆ ದೇವರ ವಾಕ್ಯ ಬೇಕೇ ಬೇಕು. ಕೀರ್ತನೆ 119ರಲ್ಲಿ 105ನೇ ವಾಕ್ಯ ಏನು ಹೇಳುತ್ತೆ? ನಿನ್ನ ವಾಕ್ಯ ನನಗೆ ದಾರಿ ದೀಪ, ನನ್ನ ಕಾಲ್ನಡೆಗೆ ಅದು ಕೈದೀಪ. ಯೋರ್ ವರ್ಡ್ ಈಸ್ ಲ್ಯಾಂಪ್ ಟು ಮೈ ಫೀಟ್ ಆ್ಯಂಡ್ ಲೈಟ್ ಆನ್ ಮೈ ಪಾತ್. ಈ ಲೋಕದಲ್ಲಿ ನಡೆಯುವಾಗ ಕತ್ತಲೆ ಇದೆ. ಪ್ರಪಂಚದಲ್ಲಿ ಏನಿದೆ ಕೇಳಿದರೆ, ನಾವು ಎಷ್ಟೇ ಲೈಟ್ ಹಾಕಿದರೂ ಈ ಪ್ರಪಂಚದಲ್ಲಿ ಇರೋದು ಆಧ್ಯಾತ್ಮಿಕವಾದ ಕತ್ತಲೆ ಇದೆ. ಸ್ಪಿರಿಚುವಲ್ ಡಾರ್ಕ್ನೆಸ್ ಎಲ್ಲಿದೆ ಕೇಳಿದರೆ, ಎವ್ರಿವೇರ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲೆಲ್ಲ ಏನಿದೆ ಕೇಳಿದರೆ ಬೆಳಕಲ್ಲ ಇರೋದು. ಹಗಲಾದರೂ ಅಷ್ಟೇ, ರಾತ್ರಿ ಆದರೂ ಅಷ್ಟೇ. ಆತ್ಮಿಕವಾದ ಕತ್ತಲೆ ಇದೆ, ಪೈಶಾಚಿಕ ವಲಯಗಳು ಇದೆ ಅಲ್ವಾ? ಪೈಶಾಚಿಕ ಶಕ್ತಿ, ಪೈಶಾಚಿಕ ಕೇಂದ್ರಗಳು ಈ ಪ್ರಪಂಚದಲ್ಲಿದೆ. ಅದರಿಂದ ಕತ್ತಲೆ ಎಲ್ಲೆಲ್ಲೂ ಇದೆ.
ಈ ಪ್ರಪಂಚದಲ್ಲಿ ಕತ್ತಲೆ ತುಂಬಿರುವ ಈ ಪ್ರಪಂಚದಲ್ಲಿ ನಮಗೆ ಸರಿಯಾದ ದಾರಿ ಕಾಣಬೇಕಾದ್ರೆ ನಮಗೆ ಆಧ್ಯಾತ್ಮಿಕವಾದ ಬೆಳಕು ಬೇಕು. ನಮ್ಮ ಕೈಯಲ್ಲಿರೋ ಟಾರ್ಚಿಂದ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಆಧ್ಯಾತ್ಮಿಕವಾದ ಬೆಳಕೆ ದೇವರ ವಾಕ್ಯ. ವರ್ಡ್ ಆಫ್ ಗಾಡ್ ಈಸ್ ದ ಸ್ಪಿರಿಚುವಲ್ ಲೈಟ್ ಫಾರ್ ಅವರ್ ಸ್ಪಿರಿಚುವಲ್ ಜರ್ನಿ. ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೇಕಾದ ಆಧ್ಯಾತ್ಮಿಕವಾದ ಬೆಳಕೇ ದೇವರ ವಾಕ್ಯ. ಈ ದೇವರ ವಾಕ್ಯ ಇಲ್ಲದೆ ಬದುಕ್ಬಿಟ್ರೆ ಬದುಕಬಹುದು, ಪ್ರಾಣಿಗಳ ಹಾಗೆ ಬದುಕಬಹುದು. ಎಲ್ಲಿ ಬೇಕಲ್ಲಿ ಬೀಳ್ತೀವಿ, ಆಮೇಲೆ ಹೇಳ್ತೀವಿ, ಹೀಗೆ ಹೋಗ್ತೀವಿ, ಹೇಗೋ ಬದುಕ್ತೀವಿ. ತಿಂದು ಕುಡಿದು ಮಜಾ ಮಾಡಿ ಬದುಕಲಿಕ್ಕೆ ದೇವರ ವಾಕ್ಯ ಅವಶ್ಯಕತೆ ಇಲ್ಲ. ಅಥವಾ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ತಾ ಬದುಕಲಿಕ್ಕೂ ದೇವರ ವಾಕ್ಯದ ಅವಶ್ಯಕತೆ ಇಲ್ಲ. ರಕ್ಷಣೆಯ ದಾರಿಯಲ್ಲಿ ಹೋಗಬೇಕಾದ್ರೆ, ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಬೇಕಾದರೆ ನಮಗೆ ಈ ಆಧ್ಯಾತ್ಮಿಕ ಬೆಳಕು ಬೇಕೇ ಬೇಕು. ಇಂದು ಅನೇಕರ ಹೃದಯದಲ್ಲಿ ಈ ಬೆಳಕಿಲ್ಲ, ಈ ದೇವರ ವಾಕ್ಯದ ಬೆಳಕಿಲ್ಲ. ಆದ್ದರಿಂದನೇ ಅನೇಕರ ಜೀವನ ಇವತ್ತು ಕತ್ತಲೆಯಲ್ಲಿದೆ. ಕೆಲವೊಂದು ಮನೆಗಳನ್ನ ಭೇಟಿ ಮಾಡುವಾಗ ತುಂಬ ಬೇಸರ ಆಗುತ್ತೆ, ಕೋಪನೂ ಬರುತ್ತೆ, ಬೇಸರನೂ ಆಗುತ್ತೆ. ಕೋಪ ಯಾಕೆ ಬರುತ್ತೆ ಅಂದರೆ, ಅವ್ರು ಹೇಳ್ತಾರೆ ನಾವು ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಾವು ಅಷ್ಟು ಒಳ್ಳೆಯವರು, ಅದು ಇದು, ನಮಗೆ ಯಾಕೆ ಇಷ್ಟು ಕೆಟ್ಟದ್ದಾಗ್ತಾ ಇದೆ, ಏನೂ ಸರಿ ಆಗ್ತಾ ಇಲ್ಲ, 108 ಪ್ರಾಬ್ಲಮ್ ಹೇಳ್ತಾರೆ. ವಾಕ್ಯ ಏನಾದರೂ ಗೊತ್ತಾ? ಒಂದು ವಾಕ್ಯ ಗೊತ್ತಿಲ್ಲ, ಒಂದು ಧ್ಯಾನಕ್ಕೆ ಬರಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಸುತ್ತೋಡಿತಾರೆ. ಮತ್ತೆ ಪುಣ್ಯಕ್ಷೇತ್ರಕ್ಕೆ ಹೋಗಲಿ, ಅದು ಅವ್ರವ್ರ ಸ್ವಾತಂತ್ರ್ಯ, ಎಲ್ಲಾದರೂ ಹೋಗಲಿ, ಆದರೆ ಸಮಸ್ಯೆ ಹೇಳಬಾರ್ದು ಅಷ್ಟೇ. ಎಲ್ಲ ಕಡೆ ಸುತ್ತಕೊಂಡು ಸಮಸ್ಯೆ ಹೇಳಿ ದೇವ್ರ ಮೇಲೆ ಗೂಬೆ ಕೂರಿಸೋದು, ಅದು ಮಹಾದ್ರೋಹ. ವಾಕ್ಯ ಇಲ್ಲ ಹೃದಯದಲ್ಲಿ, ಶುಭ ಸಂದೇಶ ಇಲ್ಲ. ಇದು ಬೆಳಕು, ಆಜ್ಞೆಯೇ ಬೆಳಕು, ಆಜ್ಞೆಯೇ ಜ್ಯೋತಿ. ದೇವರ ಆಜ್ಞೆ ದೇವರ ಬೆಳಕು. ಗಾಡ್ಸ್ ಕಮ್ಯಾಂಡ್ಮೆಂಟ್, ಗಾಡ್ಸ್ ವರ್ಡ್ ಈಸ್ ಗಾಡ್ಸ್ ಲೈಟ್. ವರ್ಡ್ ಈಸ್ ಲೈಟ್. ವಾಕ್ಯ ಅನ್ನೋದೇ ಬೆಳಕು. ಈ ಬೆಳಕು ನಮ್ಮ ಒಳಗಡೆ ಇದ್ದರೆ ನಾವು ರೈಟ್ ವೇನಲ್ಲಿ ಹೋಗ್ತೀವಿ, ರೈಟ್ ವೇ ಅಥವಾ ಗಾಡ್ಸ್ ವೇನಲ್ಲಿ ಹೋಗ್ತೀವಿ, ದೇವರ ದಾರಿಯಲ್ಲಿ ಹೋಗ್ತೀವಿ. ಇಲ್ಲದೇ ಇದ್ದರೆ ಸೈತಾನನ ದಾರಿಯಲ್ಲಿ ಹೋಗ್ತೀವಿ, ನಮ್ಮದೇ ಆದ ದಾರಿಯಲ್ಲಿ ಹೋಗ್ತೀವಿ. ಇವತ್ತು ಎಷ್ಟೋ ಜನ ಕ್ರೈಸ್ತರು ಈ ವಾಕ್ಯ ಇಲ್ಲದೆ ಇರೋದರಿಂದ, ಶುಭ ಸಂದೇಶ ಇಲ್ಲದೆ ಇರೋದರಿಂದ, ವಾಕ್ಯದ ಅರಿವಿಲ್ಲದೆ ಇರೋದರಿಂದ ಅವ್ರದ್ದೇ ಆದ ದಾರಿಯಲ್ಲಿ, ಕತ್ತಲೆಯ ದಾರಿಯಲ್ಲಿ, ಸೈತಾನನ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಏನು ಮಾಡ್ಲಿಕ್ಕಾಗತ್ತೆ? ಈಗ ದೇವ್ರ ಮೇಲೆ ಬೇಜಾರು ಮಾಡ್ಕೊಂಡು ಏನಾದರೂ ಉಪಯೋಗ ಆಗುತ್ತಾ? ಏನು ಉಪಯೋಗ ಆಗೋದಿಲ್ಲ. ಯಾರನ್ನೂ ಬೈಕೊಂಡು ಪ್ರಯೋಜನ ಇಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವರಿಂದ ಹಾಗಾಯಿತು, ಇವರಿಂದ ಹೀಗಾಯಿತು ಹೇಳ್ಕೊಂಡು ಏನಾದರೂ ಸಿಗುತ್ತಾ? ಏನೂ ಸಿಗೋದಿಲ್ಲ. ಮತ್ತು ಏನು ಮಾಡಬೇಕೀಗ? ಅಟ್ಲೀಸ್ಟ್ ಬುದ್ಧಿವಂತರಾಗಬೇಕು. ನಾವು ಬುದ್ಧಿವಂತರಾಗಬೇಕು. ನಮ್ಮ ಜೊತೆಯಲ್ಲಿದ್ದವರನ್ನು ಬುದ್ಧಿವಂತರನ್ನಾಗಿಸಬೇಕು. ಹೇಗೆ? ದೇವರ ವಾಕ್ಯ ಮೊದಲು ನಮ್ಮ ಹೃದಯಗಳಲ್ಲಿ ನಾವು ತುಂಬಿಸ್ಕೋಬೇಕು, ಮತ್ತು ನಮ್ಮ ಜೊತೆಯಲ್ಲಿದ್ದವರಿಗೂ ಏನು ಕೊಡಬೇಕು? ದೇವರ ವಾಕ್ಯವನ್ನು ಹೇಳ್ಕೊಡಬೇಕು. ಈ ಪಾಠಗಳನ್ನು ಹೇಳ್ಕೊಡಬೇಕು. ದೇವರ ವಾಕ್ಯ ನನ್ನ ಕಾಲ್ನಡೆಗೆ ಕೈದೀಪ, ದೇವರ ವಾಕ್ಯ ನನಗೆ ದಾರಿದೀಪ. ಈ ದಾರಿದೀಪ ಇಲ್ಲದೆ ದಾರಿಯಲ್ಲಿ ಹೋದರೆ ಚರಂಡಿಯಲ್ಲಿ ಬೀಳ್ತೀವಿ. ಈಗ ರಾತ್ರಿ ಹೊತ್ತು ಫುಲ್ಲು ಕತ್ಲೆ, ದಾರಿ ಕಾಣಿಸೋದಿಲ್ಲ. ಎರಡೂ ಕಡೆ ಕೊಚ್ಚೆ ಗುಂಡಿ ಇದೆ, ಚರಂಡಿ ಇದೆ. ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ. ಹೋಗ್ತಾ 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 ನಿಮಗೆ ದಾರಿ ಸರಿಯಾಗಿ ಕಾಣಿಸೋದಿಲ್ಲ ಅಲ್ಲ, ಕೈಯಲ್ಲಿ ಟಾರ್ಚ್ ಇಲ್ಲ. ನೀವು ಕೊಚ್ಚೆ ಗುಂಡಿಯಲ್ಲಿ ಬಿದ್ದು ಹೋಗೋ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಆ ಕೊಚ್ಚೆ ಗುಂಡಿಯಲ್ಲಿ ಬಿದ್ದ ಮೇಲೆ ಬರಬೇಕಾದ್ರೂ ಬೆಳಕು ಕಾಣಬೇಕಾ? ದಾರಿ ಎಲ್ಲಿದೆ ಅಂತ ಕಾಣಬೇಕಂದ್ರೆ ಬೆಳಕು ಬೇಕಲ್ವಾ? ಇಲ್ಲಾಂದ್ರೆ ಕೊಚ್ಚೆ ಗುಂಡಿಯಲ್ಲೇ ಈಜ್ಕೊಂಡು ಹೋಗ್ಬೇಕಾಗತ್ತೆ. ಎಷ್ಟೋ ಜನರ ಜೀವನ ಆ ರೀತಿಯಲ್ಲಿದೆ. ಇನ್ನು ಕೆಲವ್ರಿಗೆ ಕೊಚ್ಚೆ ಗುಂಡಿನ ಅಭ್ಯಾಸ ಆಗಿಬಿಟ್ಟಿದೆ, ಅವರಿಗೆ ಅದೇ ಜೀವನ ಆಗಿಬಿಟ್ಟಿದೆ, ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಅವದೇ ದಾರಿ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಎಲ್ಲ. ಪ್ರೀತಿಯ ಸಹೋದರ ಸಹೋದರಿಯರ, ದೇವರು ನಮಗೋಸ್ಕರ ಪರಿಶುದ್ಧವಾದ ಉತ್ತಮವಾದ ಒಂದು ದಾರಿಯನ್ನು ಇಟ್ಟಿದ್ದಾರೆ.
ಪರಿಶುದ್ಧವಾದ, ಉತ್ತಮವಾದ, ಶ್ರೇಷ್ಠವಾದ, ಹಿತಕರವಾದ ದಾರಿಯನ್ನು ಇಟ್ಟಿದ್ದಾರೆ. ಆ ದಾರಿಯಲ್ಲಿ ನಮಗೆ ಹೋಗಲಿಕ್ಕೆ ಬೆಳಕು ಬೇಕು. ಆ ದಾರಿ ನಮಗೆ ತೋರಿಸುವುದೇ ದೇವರ ವಾಕ್ಯ. ಆ ದಾರಿ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಕೇಳಿದರೆ ನಿತ್ಯ ಜೀವ, ಸ್ವರ್ಗರಾಜ್ಯಕ್ಕೆ ಕೊಂಡೊಯ್ಯುವ ದಾರಿ, ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ದಾರಿ. ಆ ದಾರಿಯಲ್ಲಿ ನಡಿಲಿಕ್ಕೆ ಯಾರಿಗೆಲ್ಲ ಆಸೆ ಇದೆಯೋ ಇವತ್ತಿಂದ ನಿಮ್ಮ ಕೈಯಲ್ಲಿ ಟಾರ್ಚ್ ಹಿಡ್ಕೊಳ್ಳಿ, ಪವಿತ್ರ ಬೈಬಲ್ ಪುಸ್ತಕ ಹಿಡ್ಕೊಳ್ಳಿ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ವಾಕ್ಯಗಳನ್ನು ಓದಿ ಧ್ಯಾನಿಸಿ. ಅದರ ಮುಖಾಂತರ ಪವಿತ್ರಾತ್ಮರು ನಮಗೆ ದಾರಿ ತೋರಿಸ್ತಾರೆ. ಇದಿಲ್ವಾ? ನಾನು ಹೇಳಿದ ಹಾಗೆ ದಾರಿ ತಪ್ಪಿ ಎಲ್ಲೋ ಬೀಳಬೇಕಾಗುತ್ತೆ, ಒದ್ದಾಡಬೇಕಾಗತ್ತೆ. ಆಮೇಲೆ ಆ ಕೆಸರಲ್ಲಿ ಬಿದ್ದ ಮೇಲೆ ಅಲ್ಲಿ ಕ್ಯಾಂಡಲ್ ಅಂಟಿಸಿ ಅಲ್ಲೆಲ್ಲೂ ಹೇಳಿ ಏನು ಪ್ರಯೋಜನ ಇಲ್ಲ. ಹೊರಗೆ ಬರಬೇಕೀಗ, ಮೇಲೆ ಬರಬೇಕು. ಮೇಲೆ ಬರಬೇಕಾದ್ರೂ ನಮಗೆ ಬೆಳಕು ಕಾಣಬೇಕು. ಆ ಬೆಳಕೇ ದೇವರ ವಾಕ್ಯ. ಕೆಲವೊಮ್ಮೆ ನಾವು ಪಾಪದ ಜೀವನವನ್ನು ಜೀವಿಸ್ತಾ ಇರ್ತೀವಿ, ನಮಗೆ ಗೊತ್ತಿರೋದಿಲ್ಲ ನಾವು ಜೀವಿಸ್ತಾ ಇರೋದು ಹೊಲಸು ಜೀವನ, ಪಾಪದ ಜೀವನ ಅಂತ. ಎಲ್ಲ ಒಂದು ಧ್ಯಾನಕ್ಕೋ ಪ್ರಾರ್ಥನಾ ಕೂಟಕ್ಕೋ ಹೋಗ್ತೀವಿ, ಅಲ್ಲಿ ದೇವರ ವಾಕ್ಯದ ಉಪದೇಶ ಬೋಧನೆಯನ್ನು ನಾವು ಆಲಿಸ್ತೀವಿ. ದೇವರ ವಾಕ್ಯದ ಬೋಧನೆಯನ್ನು ಆಲಿಸ್ತಾ ನಮಗೇನು ಅನಿಸುತ್ತೆ? ಅಯ್ಯೋ, ನಾನು ಇಷ್ಟು ದಿವಸ ಇಷ್ಟು ವರ್ಷ ಈ ಹೊಲಸಲ್ಲಿದ್ನಾ, ಪಾಪದ ಜೀವನ ಜೀವಿಸ್ತಾ ಇದ್ನಾ, ಆ ಒಂದು ರಿಯಲೈಸೇಷನ್ ನಮಗಾಗುತ್ತೆ. ಆಗ ನಮಗೆ ಮಾನಸಾಂತರ ಪಡಲಿಕ್ಕಾಗುತ್ತೆ, ಅಲ್ಲಿಂದ ಮೇಲಕ್ಕೆ ಬರಲಿಕ್ಕಾಗುತ್ತೆ. ವಾಕ್ಯನೇ ಆಲಿಸಿಲ್ಲ ಅಂದರೆ, ವಾಕ್ಯದ ಹತ್ರನೇ ಬಂದಿಲ್ಲ ಅಂದರೆ, ನಂದೇ ಸರಿ, ನನ್ನ ದಾರಿನೇ ಸರಿ, ನಾನು ಸರಿಯಾದ ದಾರಿನಲ್ಲಿ ಇದ್ದೀನಿ ಅಂದ್ಕೊಂಡು ಚರಂಡಿಲಿ ಬಿದ್ಕೊಂಡು ಬದುಕುವ ಎಷ್ಟೋ ಜನರಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗೋದು ಯಾವಾಗ ಅಂದರೆ, ಈಗ ನಮಗೆ ಗೊತ್ತಾಗಿದ್ದು ಯಾವಾಗ? ಈ ಬೆಳಕು ಬಂದಾಗ ನಮಗೆ ಗೊತ್ತಾಯ್ತು ನಾವು ಚರಂಡಿಲಿದ್ದೀವಿ ಅಂತ. ಈಗ ನಾನು ಚರಂಡಿಲಿದ್ದೆ ಅನ್ನೋದು ನನಗೆ ಗೊತ್ತಾಗಿದ್ದು ಯಾವಾಗ ಶುಭ ಸಂದೇಶದ ಬೆಳಕು ನನ್ನ ಮೇಲೆ ಹೀಗೆ ಟಾರ್ಚ್ ಬಂತು, ಆಗ ಗೊತ್ತಾಯ್ತು, ಅಯ್ಯೋ ಇಲ್ಲೆಲ್ಲ ಗಲೀಜಿದೆಯಲ್ಲ, ಇಷ್ಟು ದಿವಸ ಇಲ್ಲೇನೋ ಕುತ್ಕೊಂಡು ಅಲ್ಲೆಲ್ಲೂ ಹೇಳ್ತಾ ಇದ್ದಿದ್ದು, ಈ ಕೊಚ್ಚೆ ಗುಂಡಿಯಲ್ಲಿ ಕುತ್ಕೊಂಡು ಪ್ರೈಸ್ ಲೋಡ್ ಅಲ್ಲೆಲ್ಲೂ ಹೇಳ್ತಾ ಇದ್ದಿದ್ದು, ಈ ಕೊಚ್ಚೆ ಗುಂಡಿಯಲ್ಲಿ ಇದ್ಕೊಂಡು ನಾನು ಇಷ್ಟು ದಿವಸ ಇಷ್ಟು ವರ್ಷ ಜೀವಮಾನವೆಲ್ಲ ಚರ್ಚಿಗೆ ಹೋಗ್ತಾ ಇದ್ದಿದ್ದು ಅಂತ ನನಗೆ ಆವಾಗ ಅರ್ಥ ಆಯಿತು. ಆಮೇಲೆ ಅಲ್ಲಿಂದ ಮೇಲೆ ಬರಲಿಕ್ಕಾಯ್ತು. ಮೇಲೆ ಬರಲಿಕ್ಕೆ ಬೆಳಕು ದೇವರ ವಾಕ್ಯನೇ, ಮುಂದೆ ಹೋಗ್ಲಿಕ್ಕೂ ಬೆಳಕು ದೇವರ ವಾಕ್ಯನೇ. ಅರ್ಥ ಆಗ್ತಿದೆಯಾ? ದೇವರ ವಾಕ್ಯದ ಬೆಳಕು ಇಲ್ಲದೆ ಇದ್ದರೆ ನಾವು ಅಲ್ಲೇ ಇದ್ದು ಎಲ್ಲ ಮುಗಿಸಿ ಅಲ್ಲೇ ಹೋಗ್ತೀವಿ. ಅದು ಎಲ್ಲಿಗೆ ಹೋಗ್ತೀವೋ ದೇವರಿಗೆ ಮಾತ್ರ ಗೊತ್ತು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೂ ಕೂಡ ವಂಚನೆಗೆ ಒಳಗಾಗಬಾರ್ದು. ಸೈತಾನನ ಕೆಲಸ ಏನು ಅಂದರೆ, ಅವನ ಕೆಲಸ ಒಂದೇ ಒಂದು, ವಂಚನೆ ಮಾಡೋದು. Satan is a liar, is a deceiver. He deceives people with his lies. ಸೈತಾನನ ಕೆಲಸ ಸುಳ್ಳಿನಿಂದ ಜನರನ್ನು ವಂಚಿಸೋದು. ಏನು ಸುಳ್ಳು? ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋದನ್ನೇ ಹೇಳೋದು ಅವನ ಕೆಲಸ, ಅದೇ ಸುಳ್ಳು. ಪವಿತ್ರ ಬೈಬಲ್ ಪುಸ್ತಕದಲ್ಲಿ ದೇವರು ಏನೆಲ್ಲ ಮನುಷ್ಯನ ರಕ್ಷಣೆಗಾಗಿ ಬರೆದಿಟ್ಟಿದ್ದಾರೋ, ಮನುಷ್ಯನ ನಿತ್ಯತೆಗೋಸ್ಕರ ಬರೆದಿಟ್ಟಿದ್ದಾರೋ, ಅದಕ್ಕೆ ವಿರುದ್ಧವಾದದ್ದನ್ನು ಹೇಳುವಂಥದ್ದೇ ಸೈತಾನನ ಕೆಲಸ. ನಾವು ಅದನ್ನು ನಂಬ್ತೀವಿ, ಹಳ್ಳಕ್ಕೆ ಬೀಳ್ತೀವಿ. ಎಷ್ಟೋ ಜನ ಸುಳ್ಳನ್ನು ನಂಬಿ ಹಳ್ಳದಲ್ಲಿ ಬಿದ್ದು ಒದಾಡ್ತಾ ಇರೋರಿದ್ದಾರೆ. ಸಂತ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 12ರಲ್ಲಿ ನಾವು ಓದ್ತೀವಿ. Saint Luke chapter 8 verse 12. ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳು ಅಂದರೆ ದೇವರ ವಾಕ್ಯವನ್ನು ಕೇಳಿದವರು, ಆದರೆ ಅವರು ವಿಶ್ವಾಸಿಸಿ ಜೀವೋದ್ಧಾರವನ್ನು ಪಡೆಯದಂತೆ ಪಿಶಾಚಿ ಬಂದು ಆ ವಾಕ್ಯವನ್ನು ಅವರ ಹೃದಯದಿಂದ ಕೂಡಲೇ ತೆಗೆದು ಬಿಡುತ್ತದೆ. ನೋಡಿ ಎಂಥ ಡೇಂಜರ್ ಇದು, ಎಷ್ಟು ದೊಡ್ಡ ಡೇಂಜರ್ ನೋಡಿ. ಯೇಸುಸ್ವಾಮಿ ಬಿತ್ತುವವನ ಸಾಮತಿಯಲ್ಲಿ 4 ರೀತಿಯ ಹೊಲಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಒಂದಿದು, ಎರಡನೇ ರೀತಿ ಇದು, ಸೆಕೆಂಡ್ ಟೈಪ್ ಆಫ್ ಗ್ರೌಂಡ್. ಕಾಲ್ದಾರಿ ಅಲ್ಲ, ಫಸ್ಟ್ ಟೈಪ್ ಅಲ್ವಾ, ಮೊದಲನೇ ಟೈಪ್ ಇದು ಕಾಲ್ದಾರಿ. ಒಬ್ಬನು ಬಿತ್ತನೆ ಮಾಡಲಿಕ್ಕೆ ಹೋಗ್ತಾನೆ, ಕೆಲವು ಬೀಜಗಳು ಎಲ್ಲಿ ಬಿತ್ತು?
ಕಾಲ್ದಾರಿಯಲ್ಲಿ ಬಿತ್ತು. ಕೆಲವರ ಹೃದಯಗಳು ಏನಾಗಿದೆ ಅಂದರೆ ಈ ಕಾಲ್ದಾರಿ ಥರ ಇದೆ. ವಾಕ್ಯ ಕೇಳಿಸ್ಕೊಳ್ತೀವಿ, ವಾಕ್ಯ ಕೇಳಿಸ್ಕೊಂಡು ಸ್ವಲ್ಪ ಸಮಯದವರೆಗೆ ಅಷ್ಟೇ, ಅದಾದ ಮೇಲೆ ಅದಿಲ್ಲ. ಎಲ್ಲೋಯ್ತದು? ಏನಾಯ್ತದು? ಯಾರೇನು ಮಾಡಿದರು? ಯಾರು ಏನು ಮಾಡಿಲ್ಲ. ಸೈತಾನ ನೇರವಾಗಿ ನಿನ್ನ ಹೃದಯದೊಳಗಡೆ ಕೈ ಹಾಕ್ದ, ಆ ಬೀಜ, ಆ ದೇವರ ವಾಕ್ಯವನ್ನು ತೆಗೆದು ಆ ಕಡೆ ಸರಿಸ್ದ ಅಷ್ಟೇ. ನೀವು ನಿಮ್ಮ ಹೊಲದಲ್ಲಿ ಏನಾದರೂ ಬಿತ್ತನೆ ಮಾಡಿದರೆ ಫಲ ಬರುತ್ತೆ, ಬಿತ್ತನೆ ಮಾಡದೇ ಇದ್ದರೆ ಫಲ ಬರುತ್ತಾ? ನೀವು ಹೊಲದಲ್ಲಿ ಏನಾದರೂ ಫಲ ಬರಬೇಕಾದ್ರೆ ಏನಾದರೂ ಬಿತ್ತನೆ ಮಾಡಬೇಕೋ ಬೇಡವೋ? ಸುಮ್ಮನೆ ಹೊಲ ಇದೆ, ಒಂದು 5 ಎಕರೆ ಜಮೀನಿದೆ ಅಂತ ಹೇಳಿಬಿಟ್ಟು ದಿನ ಹಲ್ಲೆಲೂಯಾ ಹೇಳಿ ಹೋಲಿ ವಾಟರ್ ಹಾಕ್ಕೊಂಡು ಬರ್ತಾ ಇದ್ದರೆ ಏನು ಬರುತ್ತೆ? ಕಳೆ ಬರುತ್ತೆ. ಏನು ಬರುತ್ತೆ? ಹೋಲಿ ವಾಟರ್ ಹಾಕಿದ್ದೀವಲ್ಲ, ಮತ್ತೆ ಕಳೆ ಹೆಂಗೆ ಬಂತು? ಹೋಲಿ ವಾಟರ್ ಈಸ್ ಫಾರ್ ಹೋಲಿ ಪೀಪಲ್. ಓಕೆ, ಹಾಂ, ನೀನು ಮೊದಲು ಬೀಜ ಹಾಕು, ಆಮೇಲೆ ಹೋಲಿ ವಾಟರ್ ಆದರೂ ಹಾಕು, ಯಾವ ವಾಟರ್ ಆದರೂ ಹಾಕು. ನೀನು ಬೀಜನೇ ಹಾಕಿದೆ ಸೋಂಬೇರಿತನದಲ್ಲಿ, ಹೋಲಿ ವಾಟರ್ನ ಡಿಪೆಂಡ್ ಆದರೆ ಏನು ಬೆಳೆನೂ ಸಿಗೋದಿಲ್ಲ. ಅದು ವಿಶ್ವಾಸ ಅಲ್ಲ, ಅದು ಫೂಲಿಶ್ನೆಸ್. ಅರ್ಥ ಆಗ್ತಿದೆಯಾ? ಅದು ವಿಶ್ವಾಸ ಅಂತ ಯಾರು ಹೇಳೋದಿಲ್ಲ, ಅದು ಮೂರ್ಖತನ ಅಂತ ಹೇಳ್ತಾರೆ. ಹಾಗಾದ್ರೆ ಹೋಲಿ ವಾಟರ್ ಹಾಕಬಾರ್ದು? ಹಾಕ್ಬೋದು, ಹೋಲಿ ವಾಟರ್ ಹಾಕ್ಬೋದು, ತಪ್ಪಲ್ಲ. ಯಾವಾಗ ಹಾಕಬೇಕು? ನೀನು ಮೊದಲು ಬೀಜ ಹಾಕು, ಕಳೆಲ್ಲ ಕಿತ್ತು ನೆಲವನ್ನು ಹದ ಮಾಡಿ ಒಳ್ಳೆ ಬೀಜ ಹಾಕು, ಆಮೇಲೆ ಹೋಲಿ ವಾಟರ್ ಆದರೂ ಹಾಕು. ಇನ್ನು ಯಾವ್ಯಾವ ವಾಟರ್ ಹಾಕಬೇಕು ಅದೆಲ್ಲ ವಾಟರ್ ಹಾಕು, ನೋ ಪ್ರಾಬ್ಲಮ್. ಆದರೆ ನೀನು ಬೀಜನೇ ಹಾಕದೆ ಹೋಲಿ ವಾಟರ್ ಹಾಕಿದ್ದೀನಿ ಬೆಳೆ ಬರುತ್ತೆ ಅಂದರೆ ಒಳ್ಳೆ ಕಳೆ ಬರುತ್ತೆ. ನಮ್ಮಲ್ಲಿ ಅನೇಕರ ಜೀವನ ಅದೇ ರೀತಿಯಲ್ಲೇ ಇದೆ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ, ತಲೆ ಮೇಲೆ ಹೋಲಿ ವಾಟರ್ ಹಾಕ್ಕೊಳ್ತಾ ಇರ್ತೀವಿ. ಏನು ಬರುತ್ತೆ? ಹೋಲಿ ವಾಟರ್ ಈಸ್ ಫಾರ್ ಹೋಲಿ ಪೀಪಲ್. ಹೋಲಿ ಅಂದರೆ ಯಾವ ಥರ? ನಮ್ಮ ಹೃದಯದೊಳಗಡೆ ಮೊದಲು ದೇವರ ವಾಕ್ಯ ಬರಬೇಕು, ಆವಾಗ ನಾವು ಹೋಲಿ ಆಗ್ತೀವಿ. ದೇವರ ವಾಕ್ಯ ಬರಲಿ ಒಳಗಡೆ ಮೊದಲು, ಆಮೇಲೆ ಹೋಲಿ ವಾಟರ್ ಎಲ್ಲ. ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವಾಕ್ಯ ಇಲ್ಲದೆ ಇದ್ದರೆ ಫಲ ಇಲ್ಲ. ಇಲ್ಲಿ ಅವರು ವಿಶ್ವಾಸಿಸಿ ಜೀವೋದ್ಧಾರವನ್ನು ಪಡೆಯದಂತೆ ಪಿಶಾಚಿ ಬಂದು ಆ ವಾಕ್ಯವನ್ನು ಅವರ ಹೃದಯದಿಂದ ಕೂಡಲೇ ತೆಗೆದು ಬಿಡುತ್ತದೆ ಅಂತ ಯೇಸು ಹೇಳ್ತಾರೆ. ಹಾಗಾದರೆ ಪಿಶಾಚಿಗೆ ಒಬ್ಬ ಮನುಷ್ಯನ ಹೃದಯದ ಒಳಗಡೆ ಬರಲಿಕ್ಕೆ ಆಗುತ್ತಾ? ಆಗುತ್ತೆ. ಯೇಸು ಹೇಳಿದ್ದಾರೆ ಅಂದಮೇಲೆ ಆಗುತ್ತೆ. ಆಗೋದಿಲ್ಲ ಅನ್ನೋದಕ್ಕೆ ನಾನು ಯಾರು, ನೀನು ಯಾರು ಅಲ್ವಾ? ಯೇಸು ಏನು ಹೇಳಿದಾರೋ ಅದೇ ಫೈನಲ್, ದೇವ್ರು ಏನು ಹೇಳಿದಾರೋ ಅದೇ ಫೈನಲ್, ಬೈಬಲ್ನಲ್ಲಿ ಏನು ಬರೆದಿದೆಯೋ ಅದೇ ಫೈನಲ್. ಅದಕ್ಕೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಕತೆ ಎಲ್ಲ ಕಟ್ಟಬೇಡ್ರಿ. ಇವತ್ತು ಕತೆ ಹೇಳೋರು ಜಾಸ್ತಿ ಇದ್ದಾರೆ, ಕತೆ ಕೇಳುವ ಮೂರ್ಖರು ಜಾಸ್ತಿ ಇದ್ದಾರೆ. ಆದ್ದರಿಂದನೇ ನಮ್ಮ ಧರ್ಮಸಭೆ ಬಲಗೊಳ್ಳದೇ ಇರೋದು. ಧರ್ಮಸಭೆ ಬಲಗೊಳ್ಬೇಕಾದ್ರೆ, ಚರ್ಚ್ ಸ್ಟ್ರಾಂಗ್ ಆಗಬೇಕಾದ್ರೆ ಬೈಬಲ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಎಲ್ಲಕ್ಕಿಂತಲೂ ಮೊದಲ ಸ್ಥಾನ ದೇವರ ವಾಕ್ಯಕ್ಕೆ ಕೊಡಬೇಕು. ದೇವರ ವಾಕ್ಯಕ್ಕೆ ಮೊದಲ ಸ್ಥಾನ ಕೊಡಬೇಕು, ಮೊದಲ ಆದ್ಯತೆ ಕೊಡಬೇಕು. ಆಗ ನಮ್ಮ ಕ್ರೈಸ್ತ ಜೀವನ ಬಲಗೊಳ್ಳುತ್ತೆ, ನಮ್ಮ ಕ್ರೈಸ್ತ ಕುಟುಂಬಗಳು ಬಲಗೊಳ್ಳುತ್ತೆ, ಕ್ರೈಸ್ತ ಸಭೆಗಳು ಬಲಗೊಳ್ಳುತ್ತೆ. ಇಲ್ಲೇ ಇದ್ದರೆ ಎಲ್ಲ ಪಲ್ಟಿ ಹೊಡ್ಕೊಂಡು ಹೋಗುತ್ತೆ, ಡಂಬಾಚಾರ ಮಾತ್ರ ಇರುತ್ತೆ, ಸುಣ್ಣ ಬಳಿದ ಸಮಾಧಿ ಥರ ಬಿಳಿ ಬಣ್ಣ ಮಾತ್ರ ಇರುತ್ತೆ, ಒಳಗಡೆ ಒಣಗಿದ್ದ ಎಲುಬುಗಳು ಮಾತ್ರ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಆ ರೀತಿ ಆಗಬಾರ್ದು. ಆ ರೀತಿ ಆಗಬಾರ್ದಾದರೆ ಈ ವಾಕ್ಯ ನಮ್ಮ ಒಳಗಡೆ ತುಂಬಿಸ್ಕೋಬೇಕು. ಸೈತಾನನಿಗೆ ಕೈ ಹಾಕಲಿಕ್ಕೆ ಬಿಡಬಾರ್ದು. ಸೈತಾನ ಯಾಕೆ ಕೈ ಹಾಕ್ತಾನೆ? ಎಲ್ಲಿ ಕೈ ಹಾಕ್ತಾನೆ? ಯಾವ ಹೃದಯ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿಯಲ್ಲಿ ಇರುತ್ತೋ ಆ ಹೃದಯದೊಳಗಡೆ ಸೈತಾನ ಕೈ ಹಾಕ್ತಾನೆ. ಅರ್ಥ ಮಾಡಿಕೊಳ್ಳದ ಹೃದಯ ಅಂದ್ರೇನು? ಸೋಂಬೇರಿತನದ ಹೃದಯ, ಲೇಜಿ ಹಾರ್ಟ್. ಕೇಳಿಸ್ಕೊಂಡ್ವಿ, ಸಾಕು, ಹೋಗ್ತಾ ಇರೋದು. ಇಲ್ಲಿ ಕೇಳಿಸ್ಕೊಂಡೆ, ಅಲ್ಲಿ ಹೋಗ್ತೀಯ, ಹರಟೆ ಹೊಡ್ಕೊಂಡು ಸಿನಿಮಾ ನೋಡಿಕೊಂಡು ಅವ್ರಿವ್ರ ಸುದ್ದಿ ಮಾತಾಡಿಕೊಂಡು ತಿನ್ಕೊಂಡು ಕುಡ್ಕೊಂಡು ಹೀಗೆ ಇದ್ದರೆ ಅವನ ಕೈ ಹಾಕಿ ಬೀಜನ ಎತ್ಕೊಂಡು ಹೋಗ್ತಾನೆ. ಏನು ಉಳಿಯುತ್ತೆ? ಏನು ಉಳಿಯಲ್ಲ. ಹೆಂಗೆ ಬಂದೆಯೋ ಹಾಗೆ ಹೋಗೋದು ಅಷ್ಟೇ. ಒಂದು ಧ್ಯಾನ ಆಯಿತು, 2 ಧ್ಯಾನ ಆಯಿತು, 3 ಧ್ಯಾನ ಆಯಿತು, 30 ಧ್ಯಾನ ಆಯಿತು,
ಧ್ಯಾನ 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 ಧ್ಯಾನ. ಕೆಲವ್ರು ಕೇಳ್ತಾರಲ್ವಾ, ನೀನು ಇಷ್ಟು ಧ್ಯಾನಕ್ಕೆ ಹೋಗ್ತಿದ್ಯಲ್ಲ, ಏನು ಪ್ರಯೋಜನ? ನಿಜ ಹೇಳ್ಬೇಕಂದ್ರೆ ಏನೂ ಪ್ರಯೋಜನ ಇಲ್ಲ. ಒಂದು ರೀತಿ ಕಲ್ಲು ತಗೊಂಡೋಗಿ ಇಟ್ಟಂಗೇನೆ. ಕಲ್ಲು ತಗೊಂಡೋಗಿ, ಒಂದು ಕಲ್ಲು ನೋಡಿದ್ದೀರಾ? ಕಲ್ಲು ಬಂಡೆ ನೋಡಿದ್ದೀರಾ? ನೋಡಿಲ್ಲ, ಕಲ್ಲು ನೋಡಿಲ್ಲ. ಆಮೇಲೆ ಯಾರಾದರೂ ತೋರಿಸಿ, ಗೊತ್ತಿರೋರು ಯಾರಾದರೂ ಇದ್ರಿ ಇವ್ರಿಗೆ ಯಾರಿಗಾದರೂ ತೋರಿಸಿ. ಕೆಲವರು ನೋಡಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಓಕೆ, ಸೊ ಕಲ್ಲನ್ನು ತಗೊಂಡೋಗಿ ಯಾವ ನದಿಲಿ ಅದ್ದಿದ್ರೆ ಅದು ಮೆತ್ತಗಾಗುತ್ತೆ? ಯಾವ ನೀರಲ್ಲಿ ಅದ್ದಿದ್ರೆ ಮೆತ್ತಗಾಗ್ಬೋದು? ನಮ್ಮಲ್ಲಿ ಕೆಲವ್ರು ಹಾಗೇ ಇದ್ದೀವಿ. ನಿಮ್ಮನ್ನು ಯಾವ ರಿಟ್ರೀಟ್ ಸೆಂಟ್ರಲ್ಲಿ ಮುಳುಗಿಸಿದ್ರು ನೀವು ಒದ್ದೆ ಆಗೋ ಥರ ಕಾಣ್ತಾ ಇಲ್ಲ. ಯಾಕೆ ಗೊತ್ತಾ? ಈ ಹೃದಯ ಇದೆಯಲ್ವಾ, ಕಲ್ಲು ಥರ ಆಗಿಬಿಟ್ಟಿದೆ, ಬಂಡೆ ಥರ ಆಗಿಬಿಟ್ಟಿದೆ. ಸೊ ನಮ್ಮ ಬಂಡೆ ಥರ ಅಂದರೆ ನಮ್ಮಲ್ಲಿ ನಾನು ಸರಿ ಇದ್ದೀನಿ ಅನ್ನೋದು ಕುತ್ಕೊಬಿಟ್ಟಿದೆ. ನಾನು ಸರಿ ಇದ್ದೀನಿ, ನಾನು ಕರೆಕ್ಟಾಗಿದ್ದೀನಿ, ನಾನು ಕರೆಕ್ಟಾಗಿದ್ದೀನಿ, ಐ ಆಮ್ ರೈಟ್, ಐ ಆಮ್ ರೈಟ್, ಐ ಆಮ್ ರೈಟ್. ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವರಿಂದ ನನಗೆ ಪ್ರಾಬ್ಲಮ್, ಇವರಿಂದ ಪ್ರಾಬ್ಲಮ್, ಅವರಿಂದ ತೊಂದರೆ, ಇವರಿಂದ ತೊಂದರೆ, ಅವ್ರು ಟಾರ್ಚರ್ ಮಾಡ್ತಾರೆ, ಇವ್ರು ಟಾರ್ಚರ್ ಮಾಡ್ತಾರೆ. ಅದರ ಅರ್ಥ ಏನು ಗೊತ್ತಾ? ನೀನು ಸರಿ ಇದೆಯಾ ಅಂತ. ಅದರ ಅರ್ಥ ಬೈಬಲ್ ಪ್ರಕಾರ ನಿನ್ನ ಹೃದಯ ಕಲ್ಲಾಗ್ಬಿಟ್ಟಿದೆ ಅಂತ. ನಿನ್ನ ಹೃದಯ ಸಾಫ್ಟ್ ಇದ್ದಿದ್ರೆ ನಿನಗೆ ಅರ್ಥ ಆಗ್ತಾಯಿತ್ತು, ನಾನೇ ಸರಿ ಇಲ್ಲ. ಅಯ್ಯೋ ದೇವರೇ, ನಾನು ಸರಿ ಇಲ್ವಲ್ಲ, ನಾನು ಎಷ್ಟು ಇನ್ನು ಸರಿಯಾಗಬೇಕು, ನಾನು ಕತ್ಲೆಯಲ್ಲಿದ್ದೀನಲ್ಲಪ್ಪ, ನಾನು ಬೆಳಕಿಗೆ ಬರಬೇಕು, ನಾನಿನ್ನೂ ಕತ್ಲೆನಲ್ಲೇ, ನಾನಿನ್ನೂ ಚರಂಡಿನಲ್ಲಿದ್ದೀನಲ್ಲ ದೇವರೇ, ನಾನಿನ್ನೂ ಸರಿಯಾದ ದಾರಿನಲ್ಲಿ ಬಂದೇ ಇಲ್ವಲ್ಲ, ನಾನಿನ್ನೂ ರಕ್ಷಣೆ ದಾರಿಗೆ ಬಂದೇ ಇಲ್ವಲ್ಲ. ಇದು ನಮಗೆ ರಿಯಲೈಸ್ ಆಗುತ್ತೆ. ನಮ್ಮ ಹೃದಯ ಒಂದು ಮಾನಸಾಂತರದ ಹೃದಯ ಆದರೆ. ಅದಲ್ಲದೆ ಇದ್ದರೆ ನಾನು ಸರಿ ಇದ್ದೀನಿ ದೇವರೇ, ಆಶೀರ್ವಾದ ಮಾಡು, ನಾನು ಸರಿ ಇದ್ದೀನಿ, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಅವ್ರನ್ನ ಸರಿ ಮಾಡು, ಇವ್ರನ್ನ ಸರಿ ಮಾಡು. ಅವ್ರು ತುಂಬ ಟಾರ್ಚರ್ ಕೊಡ್ತಾರೆ, ಇವ್ರು ತುಂಬ ಟಾರ್ಚರ್ ಕೊಡ್ತಾರೆ. ಅದರ ಅರ್ಥ ನಿನ್ನ ಹೃದಯ ಕಲ್ಲಾಗಿದೆ, ಒಂದು ರೀತಿ ಕಾಲ್ದಾರಿ ಥರ ಇದೆ. ಸೈತಾನ ಈಸಿಯಾಗಿ ಬಂದು ಎತ್ಕೊಂಡು ಹೋಗ್ತಾನೆ. ಅದರಿಂದ ನಿಮಗೆ ನಷ್ಟ. ಹೋದ್ರೊಂದು ವಾಕ್ಯ ಅಲ್ವೋ, ಹೋದ್ರೆ ಹೋಗಲಿ, ನಮಗೇನು? ನಮ್ದು ಆಸ್ತಿ ಪಾಸ್ತಿ ಏನು ತಗೊಂಡು ಹೋಗಲ್ಲಲ್ಲ ಸೈತಾನ, ಅಲ್ವಾ? ತಗೊಂಡು ಹೋಗ್ತಾನ? ನಿಮ್ಮ ಆಸ್ತಿ ಪಾಸ್ತಿ ಅವನಿಗೆ ಬೇಡ. ಯಾಕೆಂದ್ರೆ ಅದಕ್ಕೆ 5 ಪೈಸೆ ಬೆಲೆ ಇಲ್ಲ ಅಂತ ಅವನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಾವೆಂಥ ಮೂರ್ಖರಲ್ವಾ? ಸೈತಾನಿಗೆ ಗೊತ್ತು ನಮ್ಮ ಆಸ್ತಿ ಪಾಸ್ತಿಯಿಂದ ಅವನಿಗೇನು ಪ್ರಯೋಜನ ಇಲ್ಲ ಅಂತ, ಅದಕ್ಕೆ ಅವ್ನು ಮುಟ್ಟಲ್ಲ ಅದನ್ನು. ಅವನಿಗೆ ಗೊತ್ತು ಬೆಲೆ ಇರೋದೇ ಏನು ಅಂತ ಅವನಿಗೆ ಗೊತ್ತು. ಬೆಲೆ ಇರೋದು, ಕೆಲಸಕ್ಕೆ ಬರೋದು ಒಂದೇ ಒಂದು ದೇವರ ವಾಕ್ಯ. ಅದಕ್ಕೆ ಅವನು ಅದನ್ನು ಹೀಗೆ ಎತ್ತಿ ಬಿಸಾಡ್ತಾನೆ. ನಾವು ಏನೇನೋ ಉಳಿಸ್ಕೊಳ್ಳೋದ್ರಲ್ಲಿ ಟ್ರೈ ಮಾಡ್ತಾ ಇರ್ತೀವಿ, ಅಲ್ವಾ? ನಿಮ್ಮಲ್ಲಿ ಎಷ್ಟು ಜನ ಕ್ರೈಸ್ತರು ವಾಕ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತೀರಾ? ಪ್ರತಿದಿನ ವಾಕ್ಯ ಆಲಿಸ್ತಾ ಇರ್ತೀವಿ. ಕೆಲವು ಮನೆಗೆ ಹೋದರೆ ಯೂಟ್ಯೂಬ್ ಓಡ್ತಾ ಇರುತ್ತೆ, ಯೂಟ್ಯೂಬಲ್ಲಿ ವಾಕ್ಯ ಕೇಳಿಸ್ಕೊಳ್ತಾನೇ ಇರ್ತಾರೆ, ವಾಕ್ಯ ಕೇಳಿಸ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ, ವಾಕ್ಯ ಕೇಳಿಸ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದು ಎಷ್ಟು ಒಳಗಡೆ ಹೋಗಿದೆ ದೇವ್ರಿಗೆ ಮಾತ್ರ ಗೊತ್ತು. ವರ್ಷ ಎಲ್ಲ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ಜೀವನ ಮಾತ್ರ ಹಾಗೆ ಕತ್ಲೆಯಲ್ಲೇ ಇರುತ್ತೆ. ಏನು ಕಾರಣ? ಕಾರಣ ಏನಂದ್ರೆ ಇದೇ ಕಾರಣ. ಇಲ್ಲಿ ಹಾಕ್ಕೊಳ್ತಾ ಇರ್ತಾರೆ, ಅಲ್ಲಿ ಕಿತ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಇದನ್ನು ಉಳಿಸ್ಕೊಳ್ಳಿಕ್ಕೇನು ಪ್ರಯತ್ನ ಮಾಡ್ತಾ ಇಲ್ಲ. ದಾವಿದರಸ ಹೇಳ್ತಾನೆ, ಕೀರ್ತನೆ 119ರಲ್ಲಿ 11ನೇ ವಾಕ್ಯ. ಕೀರ್ತನೆ 119ರಲ್ಲಿ 11ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ಪ್ರತಿ ಗುರುವಾರ ಬರೋರೆಲ್ಲ ಬೈಬಲ್ ಓದೋರಾದರೆ ಬೈಬಲ್ ತಗೊಂಡು ಬನ್ನಿ, ಆಯಿತಾ? ಅವಾಗ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗತ್ತೆ. ನಮಗಲ್ಲ, ನಿಮಗೂ ನಿಮ್ಮ ಕುಟುಂಬಕ್ಕೂ ಓದೋಕ್ಕೆ ಬರೋದಾದರೆ, ಓದು ಬರೋ ಗೊತ್ತಿದ್ರೆ ತಗೊಂಡು ಬನ್ನಿ, ವಾಕ್ಯ ಕಲ್ತ್ಕೊಳ್ಳಿ. ಇದೇ ನಮ್ಮ ಆಸ್ತಿ. ನಮ್ಗೆ ಆಸ್ತಿ ಏನು ಕೇಳಿದ್ರೆ ದೇವರ ವಾಕ್ಯ. ನಾವು ಎಷ್ಟು ಸಂಪಾದನೆ ಮಾಡ್ತೀವೋ, ಯೇಸುವನ್ನು ಎಷ್ಟು ಸಂಪಾದನೆ ಮಾಡ್ತೀವೋ, ಅದೇ ನಮ್ಮ ದೊಡ್ಡ ಆಸ್ತಿ. ಇದು ಎಲ್ಲೂ ಹಾಳಾಗೋಗೋದಿಲ್ಲ. ಇದು ನಮ್ಮನ್ನು ಕಾಪಾಡುವಂಥ ಆಸ್ತಿ. ಈಗ ನಾವು ಕಾಪಾಡುತ್ತಾ ಇದ್ದೀವಲ್ಲ ಆಸ್ತಿಗಳು, ಅದು ನಮ್ಮನ್ನು ಮರ್ಡರ್ ಮಾಡುತ್ತೆ ಕೆಲವು ಟೈಮು. ಯಾರೋ ಬೇರೆಯವರೆಲ್ಲ ಒಡ ಹುಟ್ಟಿದವರೇ ಸಾಯಿಸಿಬಿಡ್ತಾರೆ ಆಸ್ತಿಗೋಸ್ಕರ. ಸ್ವಂತ ಅಣ್ಣ ತಮ್ಮನ್ನು ಸಾಯಿಸ್ತಾನೆ, ತಮ್ಮ ಅಣ್ಣನ ಸಾಯಿಸ್ತಾನೆ, ಕುಟುಂಬದವ್ರನ್ನ ಬಂದು ಒಡ ಹುಟ್ಟಿದವರೇ ಸಾಯಿಸ್ತಾರೆ, ಬಂಧು ಬಳಗದವರು ಸಾಯಿಸ್ತಾರೆ, ಫ್ರೆಂಡ್ಸ್ಗಳು ಸಾಯಿಸ್ತಾರೆ ಆಸ್ತಿ ಜಮೀನು ಹೆಸರಲ್ಲಿ. ಇದನ್ನು ಕಾಪಾಡ್ತಾ ಕೂತ್ಕೊಂಡ್ರೆ ನಮ್ಮ ಪ್ರಾಣ ಕಳ್ಕೋಬೇಕಾಗತ್ತೆ. ಆದರೆ
ಈ ಆಸ್ತಿ ಇದೆಯಲ್ಲ, ಸ್ವರ್ಗೀಯ ಆಸ್ತಿ, ದೇವರ ವಾಕ್ಯ, ಯೇಸು ಅವರೇ ನಮ್ಮ ಸ್ವಾಸ್ಥ್ಯ, ಸಂಪತ್ತು, ಸಂಪಾದನೆ. ಅವ್ರನ್ನ ಕಾಪಾಡಿಕೊಂಡ್ರೆ ಈ ಲೋಕದ ಕೇಡಿನಿಂದಲೂ ಕೇಡಿಗನಿಂದಲೂ ಆ ಆಸ್ತಿ ನಮ್ಮನ್ನ ಕಾಪಾಡುತ್ತೆ. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ, ಆಯಿತಾ? ಅದರಿಂದ ಈ ಆಸ್ತಿಯನ್ನು ಕಾಪಾಡಿಕೊಳ್ಳಿ. ಯಾರಿಂದಲೂ ನಾಶಪಡಿಸಲಾಗದ ಆಸ್ತಿಯನ್ನು ಕಾಪಾಡಿಕೊಂಡು ಶ್ರೀಮಂತರಾಗಿರಿ. ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗಬೇಕು. ನಾವು ಶ್ರೀಮಂತರಾಗಬೇಕು ಅಂತಲೇ ಯೇಸು ನಮಗೋಸ್ಕರ ಬಡವರಾಗಿದ್ದು. ಯೇಸು ಬಡವರಾಗಿದ್ದು ಯಾಕೆ? ನಾವು ಶ್ರೀಮಂತರಾಗಬೇಕು ಅಂತ. ಯಾವ ರೀತಿಯಲ್ಲಿ? ಯೇಸು ಥರ. ಸ್ವರ್ಗದಲ್ಲಿ ಯೇಸು ಹೇಗೆ ಶ್ರೀಮಂತರು, ಹಾಗೆ ನಾವು ಭೂಮಿಯಲ್ಲಿ ಶ್ರೀಮಂತರಾಗಬೇಕು. ಸೊ ಯೇಸುವಿನ ಆಸ್ತಿ ನಮಗೆ ಸಿಗಬೇಕೀಗ, ನಮಗೆ ಸಿಗೋ ಹಾಗೆ ಮಾಡಿದ್ದಾರೆ ದೇವರು. ಈಗ ನಾವು ಆಸ್ತಿಯನ್ನು ಸಂಪಾದನೆ ಮಾಡಬೇಕೀಗ, ಆಯಿತಾ? ನಾವು ಅವರೊಂದಿಗೆ ಜಾಯಿಂಟ್ ಹೇರ್ಸ್ ವಿತ್ ಕ್ರೈಸ್ಟ್ ಜೀಸಸ್, ಸಹಬಾಧ್ಯರು ಅವರ ಆಸ್ತಿಗೆ. ಸಂಪಾದನೆ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದಾನೆ. ಅದು ಸಂಪಾದನೆ ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟ್ ಈ ಸೀಡ್ ಬೇಕು. ಒಳ್ಳೆ ಬೆಳೆ ಬೆಳೆದು ಶ್ರೀಮಂತರಾಗಬೇಕಾದ್ರೆ ಬಿತ್ತನೆಗೆ ಮೊದಲೇನು ಬೇಕು? ಏನು ಬೇಕು? ಬೂದಿನ, ಗೊಬ್ಬರನ, ಎಲೆನ, ಎಲ್ಲ ಬೇಕಾ? ಹೊಲ ಏನು ರಾಣಿ ಹಿಂಗಾಗ್ಬಿಟ್ಟೆ? ಮೊದಲು ಸೀಡ್ ಬೇಕು, ಬೀಜ ಬೇಕು, ಬೆಳೆ. ಈಗ ಒಂದು 10 ಕ್ವಿಂಟಲ್ ಏನಾದರೂ ಬೆಳೆ ಬೆಳಿಬೇಕು ಅಂದರೆ ಮೊದಲು ಅದಕ್ಕೇನು ಬೇಕು? ಬೆಳೆಗೆ ಮೊದಲು ಬೀಜ ಬೇಕು. ಬೀಜ ಇಲ್ಲದೆ ನೀವು 100 ಕ್ವಿಂಟಲ್ 500 ಕ್ವಿಂಟಲ್ ಎಲ್ಲ ಏನು ಬೆಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲು ಸೀಡ್ ಬೇಕು, ಬೀಜ ಹಾಕಬೇಕು. ಅದೇ ರೀತಿ ಸ್ವರ್ಗದಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿನೆಲ್ಲ ನಾವು ಸ್ವಾಧೀನ ಮಾಡ್ಕೋಬೇಕಾದ್ರೆ ಬೀಜ ಬೇಕು. ಬೀಜ ದೇವರ ವಾಕ್ಯ. ಮೊದಲು ಇದನ್ನು ಬಿತ್ತನೆ ಮಾಡಬೇಕು ಒಳಗಡೆ, ಇದರಿಂದ ಅದನ್ನು ತಗೋಬೋದು. ಇದಿಲ್ಲ ಅಂದರೆ ಅಲ್ಲಿ ಏನೂ ಸಿಗಲ್ಲ. ಅದರಿಂದ ಮೊದಲು ಈ ಬೀಜ. ದಾವಿದರಸ ಹೇಳ್ತಾನೆ, ಏನಂತ ಹೇಳ್ತಾನೆ? ಕೀರ್ತನೆ 119:11 ವಾಕ್ಯದಲ್ಲಿ, ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ, ನಿನಗೆ ವಿರುದ್ಧ ನಾನು ಪಾಪ ಮಾಡದ ಹಾಗೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿರಿಸಿದೆ. ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ಐ ಹ್ಯಾವ್ ಟ್ರೆಷರ್ಡ್ ಯುವರ್ ವರ್ಡ್ ಇನ್ ಮೈ ಹಾರ್ಟ್ ಸೊ ದಟ್ ಐ ಮೇ ನಾಟ್ ಸಿನ್ ಅಗೇನ್ಸ್ಟ್ ಯು. ದೇವರೇ, ನಿನಗೆ ವಿರುದ್ಧವಾಗಿ ನಾನು ನಡೆಯದ ಹಾಗೆ, ನಿನಗೆ ವಿರುದ್ಧವಾಗಿ ನಾನು ಆಲೋಚನೆ ಮಾಡದ ಹಾಗೆ, ನಿನಗೆ ವಿರುದ್ಧವಾಗಿ ನಾನು ಬದುಕದ ಹಾಗೆ, ನಿನಗೆ ವಿರುದ್ಧವಾದ ತೀರ್ಮಾನಗಳನ್ನ ನಾನು ಮಾಡದ ಹಾಗೆ ನನ್ನ ಎದೆಯಲ್ಲಿ, ಹೃದಯದಲ್ಲಿ ನಿನ್ನ ನುಡಿಗಳನ್ನು ನಾನು ಭದ್ರವಾಗಿ ಕಾಪಾಡಿಕೊಂಡಿದ್ದೇನೆ. ಐ ಹ್ಯಾವ್ ಟ್ರೆಷರ್ಡ್ ಯುವರ್ ವರ್ಡ್ ಇನ್ ಮೈ ಹಾರ್ಟ್ ಸೋ ದ್ಯಾಟ್ ಐ ಮೇ ನಾಟ್ ಸಿನ್ ಅಗೇನ್ಸ್ಟ್ ಯು. ದೇವರೇ, ನಿನಗೆ ವಿರುದ್ಧವಾಗಿ ನಾನು ಹೋಗಬಾರ್ದು ಅಂತಾನೆ ನಿನ್ನ ಮಾತುಗಳನ್ನು ನನ್ನ ಒಳಗಡೆ, ಹೃದಯದ ಒಳಗಡೆ ಭದ್ರವಾಗಿ ಕಾಪಾಡಿಕೊಂಡು ಬದುಕ್ತಾ ಇದ್ದೀನಿ ಅಂತ. ಹಾಗಾದರೆ ವಾಕ್ಯ ನಮ್ಮ ಹೃದಯದ ಒಳಗಡೆ ಇಲ್ಲ ಅಂದರೆ ನಾವು ದೇವರಿಗೆ ವಿರುದ್ಧ ಹೋಗ್ತೀವಿ. ಸೈತಾನನ ಉದ್ದೇಶ ಏನು? ನಾವು ಅವನ ಥರನೇ ಆಗಬೇಕು ಅಂತ. ಸೈತಾನನ ಉದ್ದೇಶ ಏನು? ನಾವು ಯಾರ ಥರ ಆಗಬೇಕು? ಅವನ ಥರನೇ ಆಗಬೇಕು ಅಂತ. ಸೈತಾನ ಯಾವ ಥರ? ದೇವರಿಗೆ ವಿರುದ್ಧ. ದೇವರು ಇಲ್ಲಿ ಕುತ್ಕೋ ಅಂದರೆ ಸೈತಾನ ನಿಂತ್ಕೊಳ್ತಾನೆ, ಇಲ್ಲಿ ನಿಂತ್ಕೋ ಅಂದರೆ ಅವನು ಕುತ್ಕೊಳ್ತಾನೆ. ಹಾಗೆ ದೇವ್ರು ಹೇಳ್ತಾರೆ, ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿಬೇಡಿ, ಲೋಕದಲ್ಲಿರುವುದನ್ನು ಪ್ರೀತಿ ಮಾಡಬೇಡಿ ಅಂತ. ಯಾರು ಹೇಳ್ತಾರೆ? ದೇವರು ಹೇಳ್ತಾರೆ. ಸೈತಾನ ಹೇಳ್ತಾನೆ, ಅಲ್ಲ ಲೋಕ ಇಲ್ಲ ಅಂದರೆ ಬದುಕೋಕ್ಕಾಗತ್ತಾ? ಅವರೇನೋ ಹೇಳಿಬಿಟ್ರು, ಅಲ್ಲೇನೋ ಬರೆದ್ಬಿಟ್ಟಿದೆ, ಹಂಗೆ ನಾವು ಬದುಕೋದು ಬೇಡವಾ? ಎಲ್ಲರೂ ಹಾಗೆ ಬದುಕ್ತಾ ಇದ್ದಾರಾ? ಎಲ್ಲರೂ ನೋಡ್ತಾ ಇಲ್ವಾ? ಎಲ್ಲರೂ ತಿಂತಾ ಇಲ್ವಾ? ಎಲ್ಲರೂ ಕುಡಿತಾ ಇಲ್ವಾ? ಎಲ್ಲರೂ ಹಾಗೆ ಬದುಕ್ತಾ ಇಲ್ವಾ? ಅವರೆಲ್ಲರೂ ನರಕಕ್ಕೆ ಹೋಗ್ಬಿಡ್ತಾರಾ? ದೇವ್ರು ಅವ್ರನ್ನೆಲ್ಲ ನರಕಕ್ಕೆ ಕಳಿಸ್ಬಿಡ್ತಾರಾ? ಅದು ದೇವ್ರನ್ನ ಕೇಳಬೇಕು ನೀನು, ನನಗೆ ಗೊತ್ತಿಲ್ಲ. ಬಟ್ ಆದರೆ ಇಷ್ಟೇ, ಸೈತಾನ ಹೀಗೆ ವಂಚಿಸೋದು.
ನೀನು ಎಲ್ಲರ ಥರ ಬದುಕ್ತೀಯಾ, ದೇವ್ರು ಹೇಳಿದ ಥರ ಬದುಕ್ತೀಯಾ? ಈಗ ದೇವ್ರು ಹೇಳಿದ ಥರ ಬದುಕಲಿಕ್ಕೆ ಆಗಬೇಕಾದ್ರೆ ದೇವರ ನುಡಿಗಳು ನನ್ನ ಹೃದಯದಲ್ಲಿ ಇರಬೇಕು. ದೇವರ ನುಡಿಗಳು ನನ್ನ ಹೃದಯದಲ್ಲಿ ಇಲ್ಲದೆ ಸುಮ್ಮನೆ 24 ಗಂಟೆ ಯೂಟ್ಯೂಬಲ್ಲಿ ಟಾಪ್ ಕೇಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಅದು ಕೇಳು, ಒಳ್ಳೇದೇ, ಒಳ್ಳೆ ಕೆಲಸನೇ, ಇಲ್ಲೇ ಹಾಕೋಬೇಕು. ಎಷ್ಟೋ ಧ್ಯಾನಕೂಟಗಳಿಗೆ ಭಾಗವಹಿಸ್ತೀವಿ, ಒಳ್ಳೆಯದೇ. ಆದರೆ ಧ್ಯಾನಕೂಟಗಳು ರಕ್ಷಣೆ ಮಾಡೋದಿಲ್ಲ. ಯಾವ ಧ್ಯಾನಕೂಟಗಳು, ಯಾವ ಪ್ರಬೋಧನೆಗಳು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನಮ್ಮ ಹೃದಯದ ಒಳಗಡೆ ನಾವು ಬಿತ್ತನೆ ಮಾಡಿಕೊಂಡು ಟ್ರೆಷರ್ ಮಾಡ್ಕೊಂಡಿರ್ತಕ್ಕಂತಹ ದೇವರ ವಾಕ್ಯಗಳು ಮಾತ್ರನೇ ನಮ್ಮನ್ನು ರಕ್ಷಿಸೋದು. ನೆನ್ಪಿಟ್ಕೊಳ್ಳಿ. ನಾವು ಆ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ, ಈ ಪ್ರೇಯರ್ ಗ್ರೂಪಲ್ಲಿದ್ದೀವಿ, ಅದೆಲ್ಲ ಒಳ್ಳೆ ಕಾರ್ಯನೇ ಇರ್ಬೋದು. ನಾವು ಆ ಸಭೆಯಲ್ಲಿದ್ದೀವಿ, ಈ ಸಭೆಯಲ್ಲಿದ್ದೀವಿ, ಯಾವುದಾದ್ರೂ ಸಭೆಯಲ್ಲಿರಿ, ಅದು ನಿಮ್ಮ ಚಾಯ್ಸ್. ಆದರೆ ನಿನ್ನ ಹೃದಯದ ಒಳಗಡೆ ದೇವರ ವಾಕ್ಯ ಇಲ್ಲದೆ ಇದ್ದರೆ ನೀನು ಎಲ್ಲಿದ್ದರೂ ಒಂದು ರೀತಿ ಹೆಣಾನ ಇಟ್ಕೊಂಡಂಗೆ ಆಗುತ್ತೆ. ಏನು ಪ್ರಯೋಜನ? ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯದ ಒಳಗಡೆ ಈ ವಾಕ್ಯವನ್ನು ನಾವು ಜಾಗರೂಕತೆಯಿಂದ ಟ್ರೆಷರ್ ಮಾಡಿ ಇಟ್ಕೊಂಡ್ರೆ, ಕಾಪಾಡಿಕೊಂಡು ಇಟ್ಕೊಂಡ್ರೆ, ಆ ವಾಕ್ಯ ನಮ್ಮನ್ನು ದೇವರ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಯಾರ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ? ದೇವರ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ದೇವರ ಇಚ್ಛೆಯಂತೆ ಬದುಕಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ನೀವು ಮನೆಗೆ ಹೋದ ಮೇಲೆ ಒಂದು ಒಳ್ಳೆ ತೀರ್ಮಾನ ಮಾಡಬೇಕು. ನಾವಿವತ್ತು ಏನು ಕೇಳಿಸ್ಕೊಂಡಿದ್ದೀವಿ, ದೇವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ, ದೇವರ ವಾಕ್ಯ ನನಗೆ ಮಾತಾಡಿದೆ ಇವತ್ತು. ಅವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಮಾತ್ರನೇ ನಾವು ರಕ್ಷಣೆಯ ದಾರಿಯಲ್ಲಿ ಹೋಗ್ಲಿಕ್ಕಾಗ್ತದೆ, ರಕ್ಷಣೆ ಪಡ್ಕೊಳ್ಳಿಕ್ಕಾಗ್ತದೆ, ವಿಶ್ವಾಸದ ಜೀವನ ಜೀವಿಸ್ಲಿಕ್ಕಾಗ್ತದೆ. ಇಲ್ಲದೆ ಇದ್ದರೆ ಕತ್ತಲೆಯ ಜೀವನ, ಇಲ್ಲದೆ ಇದ್ದರೆ ಕತ್ತಲೆಯ ಜೀವನ ಅಷ್ಟೆ. ಇವತ್ತು ನಮ್ಮ ಜೀವನ ಏನಾಗಿದೆ? ಯೇಸು ಸ್ವಾಮಿ ನಮ್ಮನ್ನು ಕರೆದಿರೋದು ಏನಾಗಿ ಕರೆದಿದ್ದಾರೆ ಅಂದರೆ, ಈ ಧರೆಗೆ ನೀವು ಉಪ್ಪು ಅಂತ ಕರೆದಿದ್ದಾರೆ. ಹೌದಾ? ಆಗಿದ್ದೀವಾ? ಹೋಗಲಿ, ಅದ್ರ ಬಗ್ಗೆ ನಾನೀಗ ಬೋಧನೆ ಮಾಡಲ್ಲ. ಆಲ್ರೆಡಿ ಮೊನ್ನೆ ಅಷ್ಟೇ ಒಂದು ಬೋಧನೆ ಆಗಿದೆ. ಮತ್ತೆ ದೇವ್ರ ಚಿತ್ತ ಇದ್ದರೆ ಮತ್ತೆ ರಿಪೀಟ್ ಮಾಡೋಣ. ಅದಾದಮೇಲೆ ಮತ್ತೆ ಏನು ಕರೆದಿದ್ದಾರೆ? ಮತ್ತಾಯ 5:13 ಈ ಧರೆಗೆ ನೀವೇ ಉಪ್ಪು, ಯು ಆರ್ ದ ಸಾಲ್ಟ್ ಆಫ್ ದಿಸ್ ಅರ್ತ್. 14ನೇ ವಾಕ್ಯದಲ್ಲಿ ಏನಂತ ಕರೆದಿದ್ದಾರೆ? ಈ ಜಗತ್ತಿಗೆ ನೀವೇ ಜ್ಯೋತಿ, ಬೆಳಕು. ಈ ಜಗತ್ತಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವೇನಾಗಿದ್ದೀರಾ? ಏನು ಅಂತ ಕರೆದಿದ್ದಾರೆ? ಯೇಸು ನಮ್ಮನ್ನು ಕತ್ತಲೆ ಅಂತ ಕರೆದಿದ್ದಾರಾ, ಬೆಳಕು ಅಂತ ಕರೆದಿದ್ದಾರಾ? ನೀವು ಬೆಳಕು ಅಂತ ಕರೆದಿದ್ದಾರೆ. 16ನೇ ವಾಕ್ಯದಲ್ಲಿ ಹೇಳ್ತಾರೆ, ಲೆಟ್ ಯುವರ್ ಲೈಟ್ ಶೈನ್, ನಿಮ್ಮ ಬೆಳಕು ಬೆಳಗಲಿ ಅಂತ ಹೇಳಿದ್ದಾರೆ. ಬೆಳಕು ಅಂತ ಕರೆದು ದೇವರು ನೀನು ಬೆಳಗಬೇಕು ಅಂತಲೂ ಹೇಳಿದ್ದಾರೆ. ಹಾಗಾದರೆ ನಾನು ಅದನ್ನು ಮಾಡದೆ ಹೋದರೆ, ನಾನದಾಗದೆ ಹೋದರೆ ನನ್ನ ಜೀವನ ಏನಾಯಿತು? ಒಂದು ರೀತಿಯಲ್ಲಿ ಶಾಪಗ್ರಸ್ತವಾದ ಜೀವನ ಆಯಿತು. ಎ ಕರ್ಸ್ಡ್ ಲೈಫ್. ದೇವರು ನನ್ನನ್ನು ಇಲ್ಲಿಟ್ಟಿರೋದು ಬೆಳಕಾಗಿ, ಆದರೆ ನಾನು ಬೆಳಕು ಕೊಡದೆ ಹೋದರೆ ನಾನು ಏನಾದೆ? ಯೂಸ್ಲೆಸ್ ಆದೆ ಅಲ್ವಾ? ನೀವು ಮನೆಯಲ್ಲಿ ಒಂದು ಟ್ಯೂಬ್ ಲೈಟು ಅಥವಾ LED ಲೈಟ್ ಬಲ್ಬ್ ಹಾಕ್ತೀರಾ. ಯಾಕೆ ಹಾಕ್ತೀರಾ? ಶೋಗೆ ಹಾಕ್ತೀರಾ ಅಥವಾ ಅಲ್ಲಿರುವ ಕತ್ತಲೆ ಹೋಗಬೇಕು ಅಂತ ಹಾಕ್ತೀರಾ? ಹಾಂ, ಕತ್ತಲೆ ಹೋಗಬೇಕು ಅಂತ ತಾನೇ ಹಾಕ್ತೀರಾ. ನಿಮ್ಮಲ್ಲಿ ಎಷ್ಟು ಜನ LED ಬಲ್ಬ್ನ ಶೋಗೆ ಅಂತ ಹಾಕಿಟ್ಟಿದ್ದೀರಾ? ಕೈ ಎತ್ತಿ ನೋಡೋಣ. ಸುಮ್ಮನೆ ಟೈಮ್ ಪಾಸಿಗೆ ಅಂತ ಒಂದು LED ಲೈಟ್ ತಂದು ಹಾಕಿಟ್ಟಿದ್ದೀನಿ ಅನ್ನೋರು ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಎಲ್ಲ ಬುದ್ಧಿವಂತರೇ ಅಲ್ವಾ? ಸೊ ದೇವರು ಬುದ್ಧಿವಂತರೇ. ದೇವರು ನಮ್ಮನ್ನು ಬೆಳಕು ಅಂತ ಕರೆದು ಈ ಭೂಮಿಯಲ್ಲಿ ಇಟ್ಟಿದ್ದಾರೆ. ಬೆಳಕಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ನಮಗೆ. ನಮ್ಮಲ್ಲಿ ಯಾರನ್ನೂ ನೀನು ಕತ್ತಲೆ, ಈ ಜಗತ್ತಿಗೆ ನೀನೇ ಕತ್ತಲೆ ಅಂತ ಅಪಾಯಿಂಟ್ಮೆಂಟ್ ಮಾಡಿಲ್ಲ ದೇವರು. ಆದರೆ ನಾವು ಕತ್ತಲೆ ಆಗೋಗ್ಬಿಟ್ವಿ. ಹೇಗೆ ಕತ್ತಲೆ ಆಗೋಗ್ಬಿಟ್ವಿ ಗೊತ್ತಾ? ಈ ನಿಜವಾದ ಜ್ಯೋತಿ, ಆ ದಿವ್ಯವಾಣಿ, ಟ್ರೂ ಲೈಟ್ ಅಥವಾ ಸೋರ್ಸ್ ಆಫ್ ಆಲ್ ದ ಲೈಟ್ಸ್, ಎಲ್ಲ ಬೆಳಕಿಗೂ ಮೂಲ ಬೆಳಕಾದ ಯೇಸು ಕ್ರಿಸ್ತ, ದೇವರ ವಾಕ್ಯ ನಮ್ಮ ಒಳಗಡೆ ಇಲ್ಲದೆ ಇದ್ದಾಗ ನಾವು ಕತ್ತಲೆ ಆಗ್ತಾ ಹೋಗ್ತೀವಿ. ಕತ್ತಲೆ ಆಗಿ ಆಗಿ ಕರಾಳ ಕತ್ತಲೆಯಾಗಿ ಹೋಗ್ಬಿಡ್ತೀವಿ. ಕೆಲವರ ಜೀವನ
ಕತ್ತಲೆ ಆಗಿ ಆಗಿ ಕರಾಳ ಕತ್ತಲೆ ಆಗಿಬಿಟ್ಟಿದೆ. ಮತ್ತು ಏನು ಮಾಡೋದು ಈಗ? ಬೆಳಕು ಮಾಡೋದು ಹೇಗೆ? ವಾಪಸ್ ಬೆಳಕಾಗಬೇಕಂದ್ರೆ ಈ ವಾಕ್ಯವಾದ ನಿಜವಾದ ಜ್ಯೋತಿ, ಆ ದಿವ್ಯವಾಣಿ ದೇವರ ವಾಕ್ಯ ನಮ್ಮ ಹೃದಯದೊಳಗಡೆ ತುಂಬಿಸ್ಕೊಳ್ತಾ 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 ಈ ಕತ್ತಲೆ ಏನಾಗುತ್ತೆ? ಹೋಗುತ್ತೆ. ಹೋಗಿ ಹೋಗಿ ನಾವೇನಾಗ್ತೀವಿ? ಬೆಳಕಾಗ್ತೀವಿ. ನಾವು ಬೆಳಕಾದ ಮೇಲೆ ನಾವು ಶೈನ್ ಆಗ್ತೀವಿ, ಪ್ರಕಾಶಿಸ್ತೀವಿ. ಆಗೇನಾಗುತ್ತೆ? ಬೆಳಕನ್ನ ಎಲ್ಲ ಕಡೆ ತಗೊಂಡು ಹೋದಾಗ ಅಲ್ಲಿರೋ ಕತ್ತಲೆ ಎಲ್ಲ ಹೋಗುತ್ತೆ. ಅಟ್ಲೀಸ್ಟ್ ನೀವು ಊರಿಗೆಲ್ಲ ಬೆಳಕಾಗದೇ ಇದ್ದರು, ನೀವು ಜನ್ಮ ಕೊಟ್ಟ ನಿಮ್ಮ ಮಕ್ಕಳ ಜೀವನಕ್ಕಾದರೂ ನೀವು ತಂದೆ ತಾಯಿಂದರು ಬೆಳಕಾಗಿ, ಕ್ರೈಸ್ತ ತಂದೆ ತಾಯಿಯಿಂದಿರೇ ನೀವು ಊರಿಗೆ ಬೆಳಕಾಗ್ಲಿಕ್ಕೆ ಆಗದೇ ಇದ್ದರು ದೇವರು ಹೇಳ್ತಾರೋ ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ನೀವು ಜಗತ್ತಿಗೆ ಬೆಳಕು ಅಂತ ದೇವರು ಅಪಾಯಿಂಟ್ ಮಾಡಿರೋದು. ಅಟ್ಲೀಸ್ಟ್ ನೀವು ಹೇಳ್ಬೋದು, ನನ್ನ ಜಗತ್ತು ನನ್ನ ಮನೆ ಅಷ್ಟೇ ಅಪ್ಪ, ನನ್ನ ಜಗತ್ತು ನಮ್ಮ ಊರಷ್ಟೇ, ನಮ್ಮ ಜಗತ್ತಿದೆ ಕೆಲಸ ಮಾಡೋ ಜಾಗ ಮನೆ, ಆಯಿತು, ಓಕೆ, ನಿನ್ನ ಜಗತ್ತಷ್ಟೇ ಅಲ್ವಾ? ದೇವ್ರು ಹೇಳ್ತಾರೆ ಅಲ್ಲಿ ಬೆಳಕಾಗು, ಅಲ್ಲಿ ನೀನು ಶೈನ್ ಆಗು. ಅಲ್ಲಿರುವ ಕತ್ತಲೆ ಹೋಗಬೇಕು. ಈ ಕತ್ತಲೆ ಅಂದರೆ ಏನು? ದೇವರ ವಾಕ್ಯದ ಪ್ರಕಾರ ಕತ್ತಲೆಗೆ ತುಂಬ ಮೀನಿಂಗ್ ಇದೆ. ಸುಮ್ಮನೆ ಏನೇನೋ ಅಲ್ಲ, ಕತ್ತಲೆಗೆ ಅರ್ಥ ಇದೆ. ಅದರಲ್ಲಿ ಒಂದು ಅವಿಶ್ವಾಸ. ಏನು? ಅವಿಶ್ವಾಸ. ಅವಿಶ್ವಾಸ ಅಂದರೆ ಏನು? ನೇರವಾಗಿ ಹೇಳೋದಾದರೆ ಯೇಸು ಕ್ರಿಸ್ತನನ್ನಾಗಲಿ ಅವರ ಉಪದೇಶವನ್ನಾಗಲಿ ಅಂಗೀಕರಿಸದೆ ಬದುಕೋದೆ ಅವಿಶ್ವಾಸ. ಯೇಸು ಕ್ರಿಸ್ತರನ್ನಾಗಲಿ ಅವರ ಉಪದೇಶವನ್ನಾಗಲಿ ಅಥವಾ ಅಪಸ್ತೋಲರ ಉಪದೇಶಗಳನ್ನಾಗಲಿ ಅಂಗೀಕರಿಸದೆ ಬದುಕುವ ಪ್ರತಿಯೊಬ್ಬರು ಅವಿಶ್ವಾಸಿಗಳೇ. ಕೆಟ್ಟವರು ಒಳ್ಳೆಯವರು ಅಂತ ತೀರ್ಪು ಕೊಡ್ತಾ ಇಲ್ಲ ನಾನು. ಬೈಬಲ್ ಪ್ರಕಾರ ಅವಿಶ್ವಾಸಿಗಳು ಅಂದರೆ ಯಾರು ಅಂದರೆ, ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ವಿಶ್ವಾಸವನ್ನು ಪೂರ್ತೀಕರಿಸುವ ಕ್ರಿಸ್ತ ಯೇಸು. ವಿಶ್ವಾಸವನ್ನೇ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನೀನು. ದೇವರ ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತೆ. ಹಾಗಾದರೆ ಶುಭ ಸಂದೇಶ ಸ್ವೀಕಾರ ಮಾಡಲಿಕ್ಕೂ ತಯಾರಿಲ್ಲ, ವಿಶ್ವಾಸ ಹುಟ್ಟಿಸುವ ಕ್ರಿಸ್ತ ಯೇಸುವನ್ನು ಸ್ವೀಕಾರ ಮಾಡಲಿಕ್ಕೂ ತಯಾರಿಲ್ಲ, ಕ್ರಿಸ್ತನ ಉಪದೇಶವನ್ನು ಸ್ವೀಕಾರ ಮಾಡಲಿಕ್ಕೂ ತಯಾರಿಲ್ಲ, ಅವನೇ ಅವಿಶ್ವಾಸಿ. ಅವಿಶ್ವಾಸಿಯನ್ನು ಬೈಬಲ್ ಕತ್ತಲೆ ಅಂತ ನೋಡುತ್ತೆ. 2 ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 14 ಅನಿಸುತ್ತೆ. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ನಾವು ಓದ್ತೀವಿ. 2 ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 14 ಅಲ್ಲಿ ವಿಶ್ವಾಸಿಗಳೊಡನೆ ಹೊಂದಾಗಬೇಡಿ. ಅಲ್ಲಿ ನೇರವಾಗಿ ಪರಿಶುದ್ಧಾತ್ಮರಿ ವಾಕ್ಯದ ಮುಖಾಂತರ ಹೇಳ್ತಾರೆ, ಅವಿಶ್ವಾಸಿಗಳ ಜೊತೆಗೆ ಒಂದಾಗಬೇಡಿ ಅಂತ ಹೇಳ್ತಾರೆ. ಒಂದಾಗಬೇಡಿ ಅಂದರೆ ಈ ಲೋಕದಲ್ಲಿ ಅವಿಶ್ವಾಸಿಗಳಿದ್ದಾರೆ, ಅವ್ರನ್ನ ಪ್ರೀತಿ ಮಾಡಬೇಡಿ, ಅವ್ರಿಗೆ ಊಟ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡಿ, ಅವ್ರನ್ನ ಮನೆಗೆ ಕರೆಸ್ಕೋಬೇಡಿ, ಅವ್ರ ಮನೆಗೆ ಹೋಗಬೇಡಿ ಅಂತ ಅಲ್ಲ. ಅವ್ರ ಜೊತೆಗೆ ಒಂದಾಗಬೇಡಿ ಅಂದರೆ ಅವರ ಅಭಿಪ್ರಾಯಗಳ ಜೊತೆಗೆ ನೀವು ಎಸ್ ಹೇಳಿ ಆಮೇಲೆ ಹೇಳಿ ಹೋಗ್ತಾ ಇರಬೇಡಿ ಅಂತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ? ಯೇಸು ಸ್ವಾಮಿ ಯಾರನ್ನು ದ್ವೇಷ ಮಾಡಲಿಕ್ಕೆ ಹೇಳಲಿಲ್ಲ, ಎಲ್ಲರನ್ನು ಪ್ರೀತಿಸ್ಲಿಕ್ಕೆ ಹೇಳಿದ್ದಾರೆ. ಟೈಮ್ ಬಂದರೆ ಅವಿಶ್ವಾಸಿಗಾಗಿ ಪ್ರಾಣ ಕೊಡಬೇಕಾಗುತ್ತೆ, ಅದು ಮಾಡಬೇಕಾಗತ್ತೆ. ಇಲ್ಲಿ ಅವಿಶ್ವಾಸಿಗಳ ಜೊತೆಗೆ ಒಂದಾಗಬೇಡಿ ಅಂದರೆ ಅವರ ಸಿಸ್ಟಮ್ ಜೊತೆಗೆ ನೀವು ಒಂದಾಗಬೇಡಿ. ಅವರ ಸಂಪ್ರದಾಯಗಳು, ಅವರ ಆಚಾರ ವಿಚಾರಗಳು, ಅವರ ಸಿಸ್ಟಮ್ ಏನಿದೆಯೋ, ಅವರ ರೀತಿ ನೀತಿಗಳು ನಿಮಗೆ ಬೇಡ. ಅವ್ರಿಗೆ ಕಷ್ಟ ಇದೆಯಾ? ಸಹಾಯ ಮಾಡಿ. ಅವ್ರ ಮನೆಗೆ ಹೋಗಬೇಕಾ? ಹೋಗಿ. ನಿಮ್ಮ ಮನೆಗೆ ಅವ್ರನ್ನ ಕರೆಸ್ಕೊಳ್ತೀರಾ? ಕರೆಸ್ಕೊಳ್ಳಿ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀರಾ? ಊಟ ಮಾಡಿ. ಆಯಿತಾ? ಇದು ಯಾವುದು ಬೈಬಲ್ ನಿರಾಕರಿಸ್ತಾ ಇಲ್ಲ. ಅವ್ರ ಜೊತೆ ಒಂದಾಗಬೇಡಿ ಅಂದರೆ ಈ ರೀತಿ ಅಲ್ಲ. ಒಂದಾಗಬೇಡಿ ಅಂದರೆ ಅವರ ಅಭಿಪ್ರಾಯಗಳ ಜೊತೆಗೆ. ಯಾಕಂದರೆ ಅವರ ಅಭಿಪ್ರಾಯದ ಮೂಲ ಲೋಕ. ಒಬ್ಬ ವಿಶ್ವಾಸಿಯ ಅಭಿಪ್ರಾಯದ ಮೂಲ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಅವಿಶ್ವಾಸಿಯ ಅಭಿಪ್ರಾಯಗಳು ಬರೋದೆಲ್ಲ ಲೌಕಿಕವಾದದ್ದು. ವರ್ಲ್ಡ್, ನಾಟ್ ದ ವರ್ಡ್ ಬಟ್ ದ ವರ್ಲ್ಡ್, ಲೋಕ. ವಿಶ್ವಾಸಿಯ ಅಭಿಪ್ರಾಯಗಳು, ಆಲೋಚನೆಗಳು ಎಲ್ಲಿಂದ ಬರುತ್ತೆ? ವಾಕ್ಯದಿಂದ ಬರುತ್ತೆ. ಎರಡು ಶತ್ರು ಯಾವಾಗಲೂ. ಆ ಲೆಕ್ಕದಲ್ಲಿ ಇಲ್ಲಿ ಪೌಲರು ಹೇಳ್ತಾರೆ, ಅವಿಶ್ವಾಸಿಗಳ ಜೊತೆಗೆ ಒಂದಾಗಬೇಡಿ. ಓಕೆ, ಅವಿಶ್ವಾಸಿಗಳ ಜೊತೆಗೆ ಒಂದಾಗಬೇಡಿ. ಧರ್ಮಕ್ಕೂ ಅಧರ್ಮಕ್ಕೂ ಸಾಟಿಯಲ್ಲಿ. ಓಕೆ, ಬೆಳಕಿಗೂ ಕತ್ತಲೆಗೂ ಎಲ್ಲಿಯ ಸಂಬಂಧ? ಬೆಳಕಿಗೂ ಕತ್ತಲೆ.
ಇಲ್ಲಿ ಒಬ್ಬ ವಿಶ್ವಾಸಿಯನ್ನ ದೇವರು ಬೆಳಕಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವಿಶ್ವಾಸಿಯನ್ನ ಕತ್ತಲೆಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈ ಜಗತ್ತಿಗೆ ಬೆಳಕು ಅಂತ ಯೇಸು ಸ್ವಾಮಿ ನಮ್ಮನ್ನು ನೇಮಿಸಿರುವಾಗ ನಾವು ಇರುವಂಥ ಸ್ಥಳದಲ್ಲಿ, ಕುಟುಂಬದಲ್ಲಿ ಅವಿಶ್ವಾಸಕ್ಕೆ ಸ್ಥಳ ಇರಬಾರ್ದು. ಆದರೆ ನಾವೇ ಅವಿಶ್ವಾಸಿಗಳಾಗ್ಬಿಟ್ರೆ, ಬೆಳಕು ಕೊಡಬೇಕಾದ ನಾನೇ ಕತ್ತಲೆ ಆಗ್ಬಿಟ್ರೆ, ವಿಶ್ವಾಸ ಕೊಡಬೇಕಾದ ತಂದೆ ತಾಯಿನೇ ಅವಿಶ್ವಾಸದಲ್ಲಿ ಬದುಕ್ತಾ ಇದ್ರೆ ಮಕ್ಕಳಿಗೆ ವಿಶ್ವಾಸ ಎಲ್ಲಿಂದ ಬರುತ್ತೆ? ಮಕ್ಕಳು ಹೇಗೆ ವಿಶ್ವಾಸಿಗಳಾಗ್ತಾರೆ? ಅವರು ಹೇಗೆ ನಿತ್ಯ ಜೀವ ಪಡ್ಕೊಳ್ತಾರೆ? ಅವರು ಹೇಗೆ ಆ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸ್ತಾರೆ? ಹಾಗಾದರೆ ಆ ಮಕ್ಕಳ ಆತ್ಮಕ್ಕೆ, ಆ ಆತ್ಮ ನಷ್ಟಕ್ಕೆ ಕಾರಣ ಯಾರಾಗ್ತಾರೆ? ಜನ್ಮ ಕೊಟ್ಟ ತಂದೆ ತಾಯಿನೇ ಎಷ್ಟೋ ಕುಟುಂಬಗಳು ಇವತ್ತು ಕಾರಣ ಆಗ್ತಾ ಇದ್ದಾರೆ. ನಾವು ನಿಜವಾಗ್ಲೂ ತಂದೆ ತಾಯಿಂದರು ಏನಾಗಬೇಕು? ಮಕ್ಕಳಿಗೆ ಒಂದು ಆಶಾದ್ವಾರವಾಗಬೇಕು, ಎ ಡೋರ್ ಆಫ್ ಲೈಟ್, ಬೆಳಕಿನ ಒಂದು ಬಾಗಿಲಾಗಬೇಕು. ನಾವು ಈ ಅಪ್ಪ ಅಮ್ಮನ ಜೀವನ ಅನ್ನೋದು ಒಂದು ಬೆಳಕಿನ ಬಾಗಿಲು ಥರ ಕಾಣಬೇಕು. ಅವ್ರ ಜೀವನ ನೋಡಿದಾಗ ಮಕ್ಕಳಿಗೆ ಆ ಡೋರ್ ಒಳಗಡೆ ಎಂಟ್ರಿ, ನಾನು ಈ ಬಾಗಿಲಲ್ಲಿ ಪ್ರವೇಶಿಸಬೇಕು ಅಂತ ಅನ್ನಿಸ್ಬೇಕು. ಪ್ರವೇಶಿಸಿದರೆ ಅವ್ರಿಗೂ ಬೆಳಕು ಸಿಗಬೇಕು. ಅದು ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇದ್ದರೆ ನೀವು ಭಾಗ್ಯವಂತರು, ಇಲ್ಲದೇ ಇದ್ದರೆ ನೀವು ಭಾಗ್ಯವಂತರ ಆಗಬೇಕಷ್ಟೆ. ಮಾನಸಾಂತರ ಪಡಿ, ಮೊದಲು ನಿಮ್ಮೊಳಗಡೆ ಈ ಬೆಳಕನ್ನು ತುಂಬಿಸ್ಕೊಳ್ಳಿ. ಈ ಬೆಳಕು ನೀವಾಗಿ ನಿಮ್ಮ ಮುಖಾಂತರ ನಿಮ್ಮ ಕುಟುಂಬದಲ್ಲಿ ಕೂಡ ಈ ಬೆಳಕು ಬರ್ತದೆ. ಇಲ್ಲದೇ ಇದ್ದರೆ ಎಲ್ಲೆಲ್ಲೂ ಕತ್ತಲೇನೆ, ಎಲ್ಲೆಲ್ಲೂ ಕತ್ತಲೇನೆ, ಆಧ್ಯಾತ್ಮಿಕ ಕತ್ತಲೆ, ಒಂದು ಅವಿಶ್ವಾಸ. ಏನು? ಅವಿಶ್ವಾಸ. ಇನ್ನೊಂದು ಕತ್ತಲೆ ಅಂತ ಬೈಬಲ್ ಯಾವುದಕ್ಕೆಲ್ಲ ಹೇಳುತ್ತೆ ಅಂದರೆ, ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎಫಿಷಿಯನ್ಸ್ ಚಾಪ್ಟರ್ 5 5ನೇ ಅಧ್ಯಾಯ 3ರಿಂದ 5ರವರೆಗೆ ಇರ್ತಕ್ಕಂಥ ವಾಕ್ಯಗಳಲ್ಲಿ ನಾವು ನೋಡೋದಾದರೆ ಅಲ್ಲಿ ಅನೇಕ ಪಾಯಿಂಟ್ಸ್ಗಳಿದೆ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ನೀವು ದೇವಜನರಾಗಿರುವುದರಿಂದ ಲೈಂಗಿಕ ಪಾಪವಾಗಲಿ, ಅಶುದ್ಧ ಕೃತ್ಯಗಳಾಗಲಿ ಮತ್ತು ದುರಾಶೆಯಾಗಲಿ ಇರಬಾರದು. ಇದು ಯಾವುದು ಈಗ ವಿವರಣೆ ಮಾಡಲಿಕ್ಕೆ ಸಮಯ ಇಲ್ಲ, ಬಟ್ ನಿಮಗೆ ಆಸಕ್ತಿ ಇದ್ದರೆ ಫೋನ್ ಮಾಡಿ ವಿವರಿಸ್ತೀನಿ ಬೇಕಾದರೆ, ಆಯಿತಾ? ಈಗ ಟೈಮ್ ಇಲ್ಲದೆ ಇರೋದ್ರಿಂದ ಆಗ್ತಾಯಿಲ್ಲ ಅಷ್ಟೆ, ಕಡಿಮೆ ಸಮಯ ಇರೋದ್ರಿಂದ. ಇದೆಲ್ಲ ನಮ್ಗೆ ಅರ್ಥ ಆಗಬೇಕು ಸರಿಯಾಗಿ. ದೇವಜನರಾಗಿರೋದರಿಂದ, ವಿಶ್ವಾಸಿಗಳಾಗಿರೋದರಿಂದ ನಿಮ್ಮಲ್ಲಿ ಲೈಂಗಿಕ ಪಾಪ ಇರಬಾರ್ದು. ಲೈಂಗಿಕ ಪಾಪ ಅಂದರೆ ಅಕ್ರಮ ಸಂಬಂಧ. ಅಶುದ್ಧ ಕೃತ್ಯಗಳಾಗಲಿ ಮತ್ತು ದುರಾಶೆಯಾಗಲಿ ಇರಬಾರದು. ಇಂಥ ಸುದ್ದಿಗೂ ನೀವು ಅವಕಾಶ ಕೊಡಬಾರದು. ನೆಕ್ಸ್ಟ್, ಹೊಲಸು ಮಾತುಗಳು, ಬರಡು ನುಡಿಗಳು, ಕುಚೋದ್ಯ ಪದಗಳು, ಇದು ಯಾವುದು ತರವಲ್ಲ. 5ನೇ ವಾಕ್ಯ, ವ್ಯಭಿಚಾರಿಗಳಿಗೂ, ಅಶ್ಲೀಲ ಕೃತ್ಯಗಳಲ್ಲಿ ಭಾಗವಹಿಸುವವರಿಗೂ, ದುರಾಶೆ ಉಳ್ಳವರಿಗೂ ಕ್ರಿಸ್ತ ಯೇಸುವಿನ ಮತ್ತು ದೇವರ ಸಾಮ್ರಾಜ್ಯದಲ್ಲಿ ಹಕ್ಕು ಬಾಧ್ಯತೆ ಇಲ್ಲ. ಇದೆಲ್ಲ ಆದಮೇಲೆ 8ನೇ ವಾಕ್ಯ ಹೇಳುತ್ತೆ, ನೀವು ಹಿಂದೊಮ್ಮೆ ಕತ್ತಲುಮಯವಾಗಿದ್ದೀರಿ. ಇದೆಲ್ಲ ನಮ್ಮ ಜೀವನ ಆಗಿತ್ತು ಹಿಂದೆ. ಅವಿಶ್ವಾಸಿಯ ಜೀವನ ಇದು. ಹಿಂದೊಮ್ಮೆ ನಾವು ಇದು ಕತ್ತಲುಮಯ ಕಾರ್ಯಗಳಿದೆಲ್ಲ. ಇದೆಲ್ಲ ಏನು ಗೊತ್ತಾ? ಕತ್ತಲುಮಯವಾದ ಕಾರ್ಯಗಳು. ನಾವು ಬೆಳಕಾಗಿದ್ದೇವೆ. ಹಾಗಾದರೆ ಬೆಳಕಿನ ಜೀವನ ಹೇಗಿರುತ್ತೆ? 9ನೇ ವಾಕ್ಯ, ಸಚ್ಚರಿತೆ, ಸದಾಚಾರ ಮತ್ತು ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಕತ್ತಲೆ ಅಂದ್ರೇನು? ಅವಿಶ್ವಾಸ. ಕತ್ತಲೆ ಅಂದ್ರೇನು? ವ್ಯಭಿಚಾರ, ದುರಾಶೆ, ಕುಚೋದ್ಯ ಪದಗಳು, ಹೊಲಸು ಮಾತುಗಳು, ಬರಡು ಮಾತುಗಳು, ಅಶುದ್ಧ ಕೃತ್ಯಗಳು, ಲೈಂಗಿಕ ಪಾಪಗಳು, ಇದೆಲ್ಲವೂ ಕತ್ತಲೆಗೆ ಸಂಬಂಧಪಟ್ಟಿದೆ. ಕುಡುಕುತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇದೆಲ್ಲ ಕತ್ತಲೆಗೆ ಸಂಬಂಧಪಟ್ಟಿದ್ದು. ಇದು ನಮ್ಮ ಜೀವನದಲ್ಲಿದೆಯಾ? ಇವುಗಳು ನಮ್ಮ ಕುಟುಂಬದಲ್ಲಿ ಇದೆಯಾ? ಇದ್ದರೆ ಮಾನಸಾಂತರ ಪಡಿ. ಯಾಕೆಂದರೆ ದೇವರು ನಮ್ಮನ್ನು ಅಪಾಯಿಂಟ್ ಮಾಡಿರೋದು ಈ ಜಗತ್ತಿಗೆ ನೀವು ಬೆಳಕು ಅಂತ ಅಪಾಯಿಂಟ್ ಮಾಡಿದ್ದಾರೆ. ಇದೆಲ್ಲ ಕತ್ತಲೆ. ಇದು ಹೋಗೋದು ಹೇಗೆ? ಈ ಕತ್ತಲೆನ ಓಡಿಸೋದು ಹೇಗೆ? ಥ್ರೂ ದ ವರ್ಡ್ ಆಫ್ ಗಾಡ್. ಅದಕ್ಕೆ ಹೇಳಿದ್ದು,
ಈ ವಾಕ್ಯ ನಮ್ಮೊಳಗಡೆ ತುಂಬಿಸ್ಕೊಂಡಷ್ಟು ರಕ್ಷಣೆಯ ದಾರಿಯಲ್ಲಿ, ಬೆಳಕಿನ ದಾರಿಯಲ್ಲಿ ಬೆಳಕಿನ ಮಕ್ಕಳಾಗಿ ನಾವು ನಡೀತೀವಿ. ಇಲ್ಲದೆ ಇದ್ದರೆ ಬಾಯಲ್ಲಿ ಏಸು ಏಸು ಏಸು, ಜೀವನ ಕತ್ತಲೆ. ಅದು ಯೇಸು ಸ್ವಾಮಿಗೆ ಅವಮಾನ. ಭಾನುವಾರ ಚರ್ಚ್, ಅಲ್ಲಿ ಇಲ್ಲಿ ರಿಟ್ರೀಟ್, ಬೈಬಲ್ ಎಲ್ಲ ಇರುತ್ತೆ. ಜೀವನ ಅವಿಶ್ವಾಸದ ಜೀವನ, ಅನೈತಿಕ ಜೀವನ, ದುರಾಶೆಯಿಂದ ಕೂಡಿದ ಜೀವನ, ಕುಚೋದ್ಯ ಪದಗಳು, ಹೊಲಸು ಮಾತು, ಬರಡು ಮಾತು, ಇದೆಲ್ಲ ಇರುತ್ತೆ. ಇನ್ನೊಂದು ಕಡೆ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಇರುತ್ತೆ. ಅದು ಅಸಹ್ಯವಾಗಿರುತ್ತೆ. ದೇವರಿಗೆ ವಿರುದ್ಧವಾದ ಕಾರ್ಯ, ಪರಿಶುದ್ಧಾತ್ಮನಿಗೆ ವಿರುದ್ಧವಾದ ಕಾರ್ಯ. ಬೈಬಲ್ ಹೇಳುತ್ತೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಬೆಳಕಾಗಿದ್ದೀರಿ. ಇನ್ ಕ್ರೈಸ್ಟ್ ಯು ಆರ್ ಲೈಟ್. ಯೇಸು ಕ್ರಿಸ್ತರಲ್ಲಿ ನಾವೇನಾಗಿದ್ದೀವಿ? ಬೆಳಕಾಗಿದ್ದೀವಿ. ಇದು ನಮ್ಮ ಮೈಂಡಲ್ಲಿ ಇರಬೇಕು ಯಾವಾಗಲೂ. ನಾನು ಕತ್ತಲೆ ಅಲ್ಲ, ನಾನು ಬೆಳಕು. ಐ ಆಮ್ ಲೈಟ್, ಐ ಆಮ್ ಲೈಟ್, ಐ ಆಮ್ ಲೈಟ್. ನಾನು ಬೆಳಕಾಗಿದ್ದೀನಿ, ನಾನು ಬೆಳಕಾಗಿದ್ದೀನಿ, ನಾನು ಬೆಳಕಾಗಿದ್ದೀನಿ. ಈ ಒಂದು ಅರಿವು, ಪ್ರಜ್ಞೆ ನಮಗಿರಬೇಕು. ನಮಗೆ ಈ ಬೆಳಕಾಗಿರುವ ಈ ಪ್ರಜ್ಞೆಯಲ್ಲಿ ನಮಗೆ ಬದುಕಲಿಕ್ಕೆ ಶಕ್ತಿ ದೇವರ ವಾಕ್ಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ವಾಕ್ಯಗಳನ್ನ ನಮ್ಮ ಒಳಗಡೆ ನಾವು ತುಂಬಿಸ್ಕೊಳ್ತೀವೋ ಅಷ್ಟು ನಾವು ಏನಾಗಿ ಕಾಣಿಸ್ಕೊಳ್ತೀವಿ? ಬೆಳಕಾಗಿ. ಇಲ್ಲಾಂದರೆ ಕರಾಳ ಕತ್ತಲೆ ಆಗಿರ್ತದೆ ನಮ್ಮ ಜೀವನ. ಯೇಸು ಸ್ವಾಮಿ ಏನು ಬಯಸ್ತಾ ಇದ್ದಾರೆ? ಲೆಟ್ ಯುವರ್ ಲೈಟ್ ಶೈನ್. ನಿಮ್ಮ ಬೆಳಕೇನಾಗಲಿ, ಬಟ್ಟಲ ಕೆಳಗಡೆ ಇಟ್ಟು ಮುಚ್ಚಿಬಿಡಿ ಅಂತನಾ? ಕೆಲವ್ರು ಹೇಳ್ತಾರಲ್ಲ, ನಾವು ಎಲ್ರಿಗೂ ತೋರಿಸ್ಬೇಕು ಅಂತ ಏನಿಲ್ಲ, ನಮ್ಮ ವಿಶ್ವಾಸ ಮನೇಲೇ ನಾವು ಮಾಡ್ತೀವಿ. ಮಾಡಿಯಪ್ಪ, ಯಾರು ಹೇಳ್ಕೊಟ್ರು? ಯಾವ ಊರಿನ ಸೈತಾನ ಹೇಳ್ಕೊಟ್ಟ ಅದನ್ನು? ಯೇಸು ಹೇಳ್ತಾ ಇರೋದು ಬಟ್ಟಲ ಕೆಳಗಡೆ ಮುಚ್ಚಿಡಬಾರ್ದು ಅಂತ. ದೀಪಸ್ತಂಭದ ಮೇಲೆ ಎಲ್ರಿಗೂ ಕಾಣುವ ಹಾಗೆ ಅದನ್ನು ಇಡಬೇಕು. ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ಪೀಪಲ್. ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ವಿರುದ್ಧವಾಗಿ ಹೇಳೋನು ಯಾರು? ಸೈತಾನ. ಅದಕ್ಕೆ ಕೇಳಿದ್ದು, ಯಾವ ಸೈತಾನ ಹೇಳ್ಕೊಟ್ಟ ಅಂತ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡೋನೇ ಅವನು. ದೇವರ ವಾಕ್ಯದ ಪರ ನಾನು ಇದನ್ನ ವಿರೋಧ ಇದ್ದೀನಿ ಅಂತ ನಾವು ಒಬ್ಬೊಬ್ಬರು ಪರೀಕ್ಷೆ ಮಾಡಿ ನೋಡ್ಬೇಕು. ಇವತ್ತು ನಮ್ಮ ಜೀವನ ದೇವರ ವಾಕ್ಯದ ಪರ ಇದೆಯಾ, ವಿರೋಧ ಇದೆಯಾ? ನಿಮ್ಮ ಜೀವನ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಸೈತಾನನ ಪರವಾಗಿ ನೀವಿದ್ದೀರಿ ಅಂತ ಅರ್ಥ. ನಿಮ್ಮ ವಾಕ್ಯ, ನಿಮ್ಮ ಜೀವನ ದೇವರ ವಾಕ್ಯಕ್ಕೆ ಪರವಾಗಿದ್ದರೆ ನೀವು ದೇವರ ದಾರಿಯಲ್ಲಿ ಇದ್ದೀರಿ ಅಂತ ಅರ್ಥ. ಯಾರ ದಾರಿಯಲ್ಲಿ ಇದ್ದೀರಿ ಅಂತ? ಯಾವಾಗ ದೇವರ ವಾಕ್ಯಕ್ಕೆ ಪರವಾಗಿ ನಿಮ್ಮ ಜೀವನ ಇದ್ದರೆ ನೀವು ಯಾರ ದಾರಿಯಲ್ಲಿದ್ದೀರಿ? ದೇವರ ದಾರಿಯಲ್ಲಿದ್ದೀರಿ ಅಂತ ಅರ್ಥ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಜೀವನ ಇದ್ದರೆ ಯಾರ ದಾರಿಯಲ್ಲಿದ್ದೀರಿ ಅಂತ ಅರ್ಥ? ಸೈತಾನನ ದಾರಿಯಲ್ಲಿದ್ದೀರಿ ಅಂತ ಅರ್ಥ. ನೀವು ಹಲ್ಲೆಲೂಯಾ ಹೇಳಿದ್ರು, ಪ್ರೈಸ್ ದಿ ಲಾರ್ಡ್ ಹೇಳಿದ್ರು, ಅದು ಆಮೇಲಿನ ಲೆಕ್ಕ. ಮೊದಲು ನಾನು ದೇವರ ವಾಕ್ಯದ ಪರವಾಗಿದ್ದೀನೋ ವಿರುದ್ಧವಾಗಿದ್ದೀನೋ ಅನ್ನೋದು ನಾವೊಬ್ಬೊಬ್ಬರು ಕೂಡ ಪರೀಕ್ಷೆ ಮಾಡಿ ನೋಡಬೇಕು. ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಯಾರೆಲ್ಲ ದೇವರ ವಾಕ್ಯದ ಪರ ಇರ್ತೀರೋ ನಿಮ್ಮ ಕುಟುಂಬದಲ್ಲೂ, ನಿಮ್ಮ ಊರಲ್ಲೂ, ನಿಮ್ಮ ಸಭೆಯಲ್ಲೂ ಅನೇಕರು ನಿಮಗೆ ಶತ್ರುಗಳಾಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಸಿಸ್ಟಮ್ ಇರೋದೇ ಆ ಥರ. ಯೇಸು ಸ್ವಾಮಿ ಯಾವಾಗಲೂ ಪಿತನ ಮಾತಿಗೆ ಪರವಾಗಿದ್ದರಿಂದ ಅವರು ಸ್ವಂತ ಫ್ಯಾಮಿಲಿಯವರೇ ಶತ್ರುಗಳಾಗ್ಬಿಟ್ರೆ ಅವರಿಗೆ. ಅವರ ಸಹೋದರರು ಹೇಳಿದ್ರು ಇವನಿಗೆ ಹುಚ್ಚಿಡ್ದು ಬಿಟ್ಟಿದೆ ಅಂತ. ಸ್ವಂತ ಕುಟುಂಬದವರು. ಯೋಚನೆ ಮಾಡಿ ನೋಡಿ, ಯೇಸು ಸ್ವಾಮಿನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನು ನನ್ನನ್ನು ಬಿಡ್ತಾರಾ? ನಿಮಗೆ ಜನ ಬೇಕಾ, ಜನರ ಮೆಚ್ಚುಗೆ ಬೇಕಾ, ದೇವರ ಮೆಚ್ಚುಗೆ ಬೇಕಾ? ನೀವು ತೀರ್ಮಾನ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಯೇಸು ಸ್ವಾಮಿ ನಮಗೆ ಕಲಿಸ್ಕೊಟ್ಟಿದ್ದು, ನೀನು ಪ್ರಾಣ ಹೋದರೂ ದೇವರ ಮೆಚ್ಚುಗೆ ಆಗುವಂತೆ ಬದುಕು ಅಂತ. ಯಾಕೆ ಅಂದರೆ ನಿತ್ಯ ಜೀವ ಕೊಡೋದು ಅವರೇ. ಸತ್ತ ಮೇಲೂ ಮತ್ತೆ ಜೀವ ಕೊಡ್ಲಿಕ್ಕಾಗೋದು ಒಬ್ರಿಗೆ ಮಾತ್ರನೇ, ದೇವರಿಗೆ ಮಾತ್ರನೇ, ಯೇಸು ಕ್ರಿಸ್ತರಿಗೆ ಮಾತ್ರನೇ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿನ ಬದುಕೋದಾದರೆ ದೇವರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕಬೇಕೇ ವಿನಃ ಈ ಪ್ರಪಂಚದಲ್ಲಿ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಬದುಕಿದರೆ ನಮಗೆ ದುಃಖ ಸಿಗುತ್ತೆ, ನಿರಾಶೆ ಸಿಗುತ್ತೆ, ಭಯ ಉಂಟಾಗುತ್ತೆ, ಲಾಸ್ಟಿಗೆ ಸತ್ತೋಗ್ಬೇಕಾಗುತ್ತೆ. ಆದರೆ ದೇವ್ರನ್ನ ಮೆಚ್ಚ ಬದುಕೋದಾದರೆ ಖಂಡಿತವಾಗಲೂ ಹೇಗೋ ಒಂದಿನ ಸತ್ತೇ ಸಾಯ್ತೀವಿ, ಆದರೆ ನಿತ್ಯ ಜೀವ ಸಿಗುತ್ತೆ.
ದಟ್ ಈಸ್ ಗ್ಯಾರಂಟಿ, 100% ಗ್ಯಾರಂಟಿ. ಆದ್ದರಿಂದ ನಮ್ಮ ಜೀವನ ಬೆಳಕಾಗಿ ಕಾಣಲ್ಪಡಬೇಕು, ಬೆಳಕಾಗಿ ಮೂಲೆ ಗುಂಪಾಗಬಾರ್ದು, ಬೆಳಕಾಗಿ ಕಾಣಲ್ಪಡಬೇಕು. ಅನೇಕರು ನಮ್ಮ ಮುಖಾಂತರ ಆ ಜಗಜ್ಯೋತಿಯಾದ ಯೇಸುವಿನ ಅನುಭವಕ್ಕೆ ಬರಬೇಕು. ಈ ಅನುಭವಕ್ಕೆ ಬರದೇ ಇದ್ರೆ ಏನು ಪ್ರಯೋಜನ? ಟೆಸ್ಟ್ ಮಾಡಿ ನೋಡಿ, ನಮ್ಮ ಕುಟುಂಬದಲ್ಲಿ ಟೆಸ್ಟ್ ಮಾಡೋಣ. ನೀವೆಲ್ಲೂ ದೂರ ಹೋಗಿ ಟೆಸ್ಟ್ ಮಾಡೋದು ಬೇಡ, ಟೆಸ್ಟಿಮನಿ ಹೇಳಿ ಟೆಸ್ಟ್ ಮಾಡೋದು ಬೇಡ. ನೀವು ಟೆಸ್ಟಿಮನಿ ಆಗಿ ಮನೆಯಲ್ಲಿ ಕತ್ಲೆಯಲ್ಲಿ ಇದ್ದವ್ರು ಇಟ್ಟಿರ್ತಾರೆ ದೇವರು ಕೆಲವ್ರನ್ನ, ಅವ್ರನ್ನ ಬೆಳಕು ಮಾಡೋದೇ ನಮ್ಮ ಕೆಲಸ. ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ನಾವು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿ ನಾನೀಗ ಒರಿಜಿನಲ್ ಡೂಪ್ಲಿಕೇಟ್ ಅಂತ ನನ್ನನ್ನೇ ನಾನು ಟೆಸ್ಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ವಿರುದ್ಧವಾದವ್ರನ್ನ ಮನೆಯಲ್ಲೆಲ್ಲ ಇಟ್ಟಿರ್ತಾರೆ ದೇವರು. ಈಗ ಅವ್ರು ರೆಡಿ ಆಗ್ತಾ ಇಲ್ಲ ಅಂದರೆ ನಾನು ರೆಡಿ ಆಗಿಲ್ಲ ಅಂತ, ನಾನು ಸರಿ ಇಲ್ಲ ಅಂತ. ನೀವು ಬೇಜಾರಾದರೂ ಪರವಾಗಿಲ್ಲ, ನಿಮ್ಮನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನು ಬೆಳಕಾದರೆ ಬೆಳಕು ಬೆಳಗಿಸುತ್ತಂತೆ ಇನ್ನೊಂದನ್ನು. ನೀನು ಬೆಳಕಾದರೆ ನಿನ್ನಿಂದ ಆಗುತ್ತೆ. ನೀನು ಬೆಳಕು ಥರ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನೇ ಸುಣ್ಣ ಬಳಿ ಸಮಾಧಿ ಅಂತ ಹೇಳ್ತಾರೆ. ಅದು ಟ್ರೂ ಲೈಟ್ ಆಗಬೇಕು. ಈ ಟ್ರೂ ಲೈಟ್ ಆಗಬೇಕಾದ್ರೆ ಒಂದು ಟ್ರೂ ಹಾರ್ಟ್ ಬೇಕು, ಒಂದು ಟ್ರೂ ರಿಪೆಂಟೆನ್ಸ್ ಇರೋ ಹಾರ್ಟ್ ಬೇಕು, ಒಂದು ಒಳ್ಳೆ ಮಾನಸಾಂತರದ ಹೃದಯ ಬೇಕು. ನಾಟಕದ ಕಂಪನಿಗಳಿಗೆಲ್ಲ ಇದು ವರ್ಕೌಟ್ ಆಗಲ್ಲ. ದೇವ್ರ ಮುಂದೆ ಯಾವ ನಾಟಕನೂ ನಡೆಯೋದಿಲ್ಲ. ಮನುಷ್ಯರ ಮುಂದೆ ನಾಟಕ ಮಾಡಿ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ದೇವ್ರ ಮುಂದೆ ನೀವು ಎಷ್ಟು ಒಳ್ಳೆ ನಾಟಕ ಮಾಡಿದರೂ ಫೇಲೇ ಆಗೋದು. ಮನುಷ್ಯರ ಮುಂದೆ ಕೆಲವು ಟೈಮ್ ಒಳ್ಳೆ ನಾಟಕ ಮಾಡಿ ಪಾಸಾಗಿ ಹೋಗ್ಬೋದು, ಆದರೆ ದೇವ್ರ ಮುಂದೆ ನೀವು ಎಷ್ಟು ಒಳ್ಳೆ ನಾಟಕ ಮಾಡಿದ್ರು ದೇವ್ರಿಗೆ ಮೊದಲೇ ಗೊತ್ತಾಗುತ್ತೆ ನಾಟಕದವನು ಬರ್ತಾ ಇದ್ದಾನೆ ಅಂತ. ನೀವು ಬರಬೇಕಾದ್ರೆ ಗೊತ್ತಾಗುತ್ತೆ. ನತಾನಿಯಲ್ನನ್ನು ನೋಡಿ ಅಷ್ಟು ದೂರದಿಂದನೇ ಹೇಳಿದರು ಅಲ್ವಾ ದೇವರು. ಏನಂತ ಹೇಳಿದರು? ಇವು ನಿಜವಾದ ಇಸ್ರಾಯೇಲ, ಇವನಲ್ಲಿ ಕಪಟನೇ ಇಲ್ಲ ಅಂತ. ಇನ್ನು ಯೇಸು ಸ್ವಾಮಿ ಹತ್ರ ಬಂದಿಲ್ಲ, ಮಾತಾಡಿಲ್ಲ, ಏನೂ ನೋ ಡೀಲ್ ಮಾಡೋದಕ್ಕಿಂತ ಮೊದಲೇ ಯೇಸು ಹೇಳ್ಬಿಟ್ರು, ಇವನು ನಿಜವಾದ ಇಸ್ರಾಯೇಲ, ಇವನಲ್ಲಿ ಕಪಟ ಇಲ್ಲ ಅಂತ. ನೋಡಿ, ಯೇಸು ಸ್ವಾಮಿ ಹತ್ರ ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಗೇಟ್ ಹತ್ರ ಬರ್ಬೇಕಾದ್ರೆ ಹೇಳ್ತಾರೆ ಕಪಟಿ ಬರ್ತಾ ಇದ್ದಾನೆ ಅಂತ, ಇಲ್ಲ ಕಪಟ ಇಲ್ಲದೆ ಇದ್ದವನು ಬರ್ತಾ ಇದ್ದಾನೆ ಅಲ್ಲಿ ಅಂತ. ನೀವೇನು ಡ್ರಾಮಾ ಮಾಡೋ ಅವಶ್ಯಕತೆನೇ ಇಲ್ಲ. ದೇವರು ನೋಡೋದು ನಮ್ಮ ಹೊರಗಡೆ ಭಕ್ತಿ ಅಲ್ಲ, ಒಳಗಡೆ ಹೃದಯ. ಈ ಹೃದಯದಲ್ಲಿ ಮಾನಸಾಂತರ ಇದೆಯಾ? ಈ ಮಾನಸಾಂತರ ಬರೋದು ಎಲ್ಲಿಂದ? ವಾಕ್ಯದಿಂದ. ನೀವು ಕುತ್ಕೊಂಡು ವಾಕ್ಯ ಕೇಳಿಸ್ಕೊಳ್ತಾ ಏನು ಲಾಭ ಕೇಳಿದರೆ ನಮ್ಮ ಹೃದಯ ಶುದ್ಧವಾಗ್ತದೆ. ನಾನು ಎಲ್ಲಿದ್ದೀನಿ ಅಂತ ನನಗೆ ಅರ್ಥ ಆಗುತ್ತೆ, ನನ್ನ ದುರವಸ್ಥೆ ನನಗೆ ಅರ್ಥ ಆಗುತ್ತೆ. ಇಲ್ಲದೆ ಇದ್ದರೆ ನಾನು ಬೆಳಕು ಅಂದ್ಕೊಂಡೇ ಹೋಗ್ತೀನಿ, ಲಾಸ್ಟಿಗೆ ಕರಾಳ ಕತ್ಲೆಗೆ ನಾನು ಹೋಗಿ ಬೀಳ್ತೀನಿ ಒಂದಿನ. ಅದು ಡೇಂಜರ್ ಅಲ್ವಾ ಪ್ರೀತಿಯ ಸಹೋದರ ಸಹೋದರಿಯರೇ? ಆದ್ದರಿಂದ ನಾವು ಬೆಳಕಾಗಬೇಕು, ನಮ್ಮ ಮುಖಾಂತರ ಇನ್ನೊಬ್ರಿಗೆ ಆ ಬೆಳಕು ಟ್ರಾನ್ಸ್ಫರ್ ಆಗುತ್ತೆ. ಅದು ಯೇಸು ಕ್ರಿಸ್ತರು ನಮಗೆ ಜೀವಿಸಿ ತೋರಿಸಿದ್ದಾರೆ, ಬೋಧಿಸಿ ತೋರಿಸಿದ್ದಾರೆ. ಓಕೆ, ಅದರಿಂದ ಕತ್ತಲೆಗೆ ಸಂಬಂಧಪಟ್ಟಿದ್ದು ಏನು ಅಂತ ನಾವು ನೋಡಿದ್ದೀವಿ. ಇನ್ನೊಂದು ವಾಕ್ಯ ನೋಡೋಣ, ಸುಮಾರಿದೆ ಕತ್ತಲೆಗೆ ಸಂಬಂಧಪಟ್ಟಿದ್ದು. ಅದ್ರ ಲಾಸ್ಟ್ ಇದೊಂದು ವಾಕ್ಯ ನೋಡಿ ನಿಲ್ಲಿಸ್ಬಿಡೋಣ. ಯೋವಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ರಿಂದ ಇರ್ತಕ್ಕಂಥ ವಾಕ್ಯಗಳು. ಯೋವಾನನು ಬರೆದ ಮೊದಲನೆಯ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 2 ವರ್ಸ್ 9 ಆನ್ವರ್ಡ್ಸ್. ನಾನು ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು, ನಾನು ಓದ್ತೀನಿ ಬಿಡಿ. ನಾನು ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಇನ್ನೂ ಕತ್ತಲೆಯಲ್ಲೇ ಇದ್ದಾನೆ. ಸಿ, whoever says I am in the light while hating a brother or sister is still in the darkness. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲೇ ಇದ್ದಾನೆ. 11ನೇ ವಾಕ್ಯ, ತನ್ನ ಸಹೋದರನನ್ನು ಅಥವಾ ಸಹೋದರಿಯನ್ನು. ಈ ಸಹೋದರ ಸಹೋದರಿ ಅಂತ ಹೇಳುವಾಗ ನಿಮ್ಮ ಕುಟುಂಬದಲ್ಲಿ ಹುಟ್ಟಿರುವ ಒಡ ಹುಟ್ಟಿದ ನಿಮ್ಮ ಸಹೋದರ ಸಹೋದರಿ ಆಗಬೇಕು ಅಂತ ಏನಿಲ್ಲ. ಇದು ಕ್ರೈಸ್ತ ಸಭೆಗೆ ಹೇಳ್ತಾ ಇರೋದು. ಆದ್ದರಿಂದ ಕ್ರೈಸ್ತ ಸಭೆಯಲ್ಲಿ ಯಾರ ಮೇಲಾದರೂ ನಿಮಗೆ ದ್ವೇಷ ಇದ್ದರೆ, ಹೊಟ್ಟೆ ಕಿಚ್ಚಿದ್ರೆ, ಇದೆಯಾ ಯಾರಿಗಾದರೂ? ಯಾರ ಮೇಲಾದರೂ ಇದ್ದರೆ ಬೈಬಲ್ ಹೇಳುತ್ತೆ ನೀನು ಕತ್ಲೆಯಲ್ಲಿದೆಯಾ. ತನ್ನ ಸಹೋದರನನ್ನು ಅಥವಾ ಸಹೋದರಿಯನ್ನು ದ್ವೇಷಿಸುವವನು ಕತ್ತಲಲ್ಲೇ ಇದ್ದಾನೆ, ಕತ್ತಲಲ್ಲೇ ನಡೆಯುತ್ತಾನೆ. ಕತ್ತಲು ಅವನನ್ನು ಕುರುಡಾಗಿಸಿರುವುದರಿಂದ ಎತ್ತ ಹೋಗುತ್ತಿದ್ದಾನೆಂದು ಅವನಿಗೆ ತಿಳಿಯದು. ಸಿ, ಎಷ್ಟು ಡೇಂಜರ್ ಅಲ್ವಾ? ನಮ್ಮಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಪ್ರಶ್ನೆ ಕೇಳ್ತೀವಿ, ಆಶೀರ್ವಾದ ಬರ್ತಾ ಇಲ್ಲ, ಯಾಕೆ? ನೀನು ಕತ್ಲೆಯಲ್ಲಿದೆಯಾ, ಕೊಚ್ಚೆ ಗುಂಡಿಲಿದೆಯಾ?
ಅದಕ್ಕೆ ನಿನಗೆ ಆಶೀರ್ವಾದ ಬರ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ. ನೀನು ವಾಕ್ಯನ ಸ್ವೀಕಾರ ಮಾಡು. ಮೊದಲು ವಾಕ್ಯಕ್ಕೆ ಹೃದಯದಲ್ಲಿ ಜಾಗ ಮಾಡಿಕೊಡು. ಏನೇನೋ ಕಸ ಕಡ್ಡಿ ಎಲ್ಲ ಇಲ್ಲಿ ಇಟ್ಕೊಂಡಿದೆಯಲ್ವಾ, ಅದನ್ನೆಲ್ಲ ತೆಗೆದು ಹಾಕು. ನಿನ್ನ ಹೃದಯ ದೇವರು ಸೃಷ್ಟಿ ಮಾಡಿದ್ದು ದೇವರಿಗಾಗಿ, ಅವರ ವಾಕ್ಯಕ್ಕಾಗಿ, ಯೇಸುವಿಗಾಗಿ, ಪರಿಶುದ್ಧಾತ್ಮನಿಗಾಗಿ, ಈ ಲೋಕದ ವ್ಯಾಮೋಹಗಳಿಗಾಗಿ ಅಲ್ಲ. ಕೋಪ, ದ್ವೇಷ, ಹಠಮಾರಿತನ, ಅನ್ಯಾಯ, ವಂಚನೆ, ದುರಿಚ್ಛೆ ಇದಕ್ಕಾಗಿ ಅಲ್ಲ ಈ ಹೃದಯ ದೇವರು ಸೃಷ್ಟಿ ಮಾಡಿರೋದು. ಇದನ್ನೆಲ್ಲ ಇಲ್ಲಿಟ್ಕೊಂಡು ಕಾಯಿಲೆ ಬರದೇ ಇರುತ್ತಾ? ಸಮಾಧಾನ ಹೋಗದೇ ಇರುತ್ತಾ? ಎಲ್ಲಿಂದ ಬರುತ್ತೆ ಸಮಾಧಾನ? ಇದು ಸರಿ ಆಗಬೇಕಲ್ವಾ? ಇದನ್ನು ಸರಿ ಮಾಡೋದು ಯಾರು? ಯಾವ ವೈದ್ಯರಿಗೂ ಆಗೋದಿಲ್ಲ. ಇದನ್ನು ಸರಿ ಮಾಡೋದೇ ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಮನುಷ್ಯನ ಹೃದಯವನ್ನು ರಿಪೇರ್ ಮಾಡುವ ಶಕ್ತಿ ಇದೆ. ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಟು ರಿಪೇರ್ ಅವರ್ ಹಾರ್ಟ್ ಕಂಡೀಷನ್ಸ್. ದೇವರ ವಾಕ್ಯ ನಮ್ಮ ಹೃದಯದ ಕಂಡೀಷನನ್ನು ರಿಪೇರ್ ಮಾಡುತ್ತೆ, ಸರಿಪಡಿಸುತ್ತೆ. ನೀವಿಲ್ಲಿ ಬಂದು ಗುರುವಾರ ದೇವರ ವಾಕ್ಯ ಆಲಿಸೋದ್ರಿಂದ ಲಾಭ ಏನು ಕೇಳಿದರೆ, ನಿಮ್ಮ ಹೃದಯ ರಿಪೇರಿ ಆಗುತ್ತೆ. ನಿಮ್ಮ ಹೃದಯ ರಿಪೇರಿ ಆದರೆ ಸಂಬಂಧಗಳು ರಿಪೇರಿ ಆಗುತ್ತೆ, ಕುಟುಂಬ ರಿಪೇರಿ ಆಗುತ್ತೆ, ಗಂಡ ಹೆಂಡತಿ ರಿಲೇಷನ್ಶಿಪ್ ರಿಪೇರಿ ಆಗುತ್ತೆ, ಗಂಡ ಹೆಂಡತಿ ಮಕ್ಕಳು ಸಂಬಂಧಗಳು ಎಲ್ಲ ಸರಿ ಆಗುತ್ತೆ. ಕೆಲವು ಟೈಮ್ ನಮ್ಮ ಆರೋಗ್ಯನೂ ರಿಪೇರಿ ಆಗುತ್ತೆ. ಮೊದಲು ಇದು ರಿಪೇರಿ ಆಗಬೇಕು. ಇದು ರಿಪೇರಿ ಮಾಡೋದೇ ದೇವರ ವಾಕ್ಯ. ಇಲ್ಲಾಂದರೆ ನಮ್ಮ ಜೀವನ ಹೀಗೆ, ನಾನು ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು, ಬೆಳಕು ಅಂದರೆ ಯಾರು? ಇದೇ ಯೋವಾನನು ಬರೆದ ಪತ್ರಿಕೆ 5ನೇ ವಾಕ್ಯ ಹೇಳುತ್ತೆ, 1 ಯೋವಾನ 1:5, ದೇವರೇ ಬೆಳಕು, ಗಾಡ್ ಈಸ್ ಲೈಟ್. ನಾನು ಬೆಳಕಿನಲ್ಲಿದ್ದೇನೆ ಅಂದರೆ ಅರ್ಥ ಏನು? ನಾನು ದೇವರಲ್ಲಿದ್ದೇನೆ, ನಾನು ದೇವರಲ್ಲಿದ್ದೀನಿ, ನಾನು ಯೇಸುವಿನಲ್ಲಿದ್ದೇನೆ, ನಾನು ಯೇಸುವಿನಲ್ಲಿದ್ದೀನಪ್ಪ, ನಾನು ದೇವರಲ್ಲಿದ್ದೀನಿ, ನಾನು ದೇವರಲ್ಲಿದ್ದೀನಿ, ನಾನು ದೇವರ ಮಗ, ನಾನು ದೇವರ ಮಗ, ನಾನು ದೇವರ ಮಗ, ನಾನು ಯೇಸು ಮಗ, ನಾನು ಯೇಸು ಮಗ, ನಾನು ಕ್ರೈಸ್ತ ವಿಶ್ವಾಸಿ, ನಾವು ಕ್ರೈಸ್ತರು ಅಂದರೆ ನಾವು ಬೆಳಕಿನಲ್ಲಿದ್ದೀವಿ ಎಂದು ಹೇಳಿಕೊಂಡು ಸಹೋದರನನ್ನಾಗಲಿ ಸಹೋದರಿಯನ್ನಾಗಲಿ ನೀನು ದ್ವೇಷಿಸುವುದಾದರೆ, ಯೇಸು ಹೇಳ್ತಾರೆ, ನೀನು ಬೆಳಕಲ್ಲಿಲ್ಲ, ಎಲ್ಲೋ ಕುರುಡ ಕತ್ತಲೆಯಲ್ಲಿದೆಯಾ, ನೀನು ಹೊರಗೆ ಬಾ, ಮಾನಸಾಂತರ ಪಡು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮಗೆ ಹೇಳ್ಕೊಟ್ಟಿದ್ದು, ನೀವು ಬೆಳಕಾಗಬೇಕು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಬೆಳಕಾಗ್ತೀವಿ, ಕ್ಷಮಿಸುವಾಗ ಬೆಳಕಾಗ್ತೀವಿ, ಒಬ್ರಿಗೊಬ್ಬರು ಪ್ರಾರ್ಥಿಸುವಾಗ ಬೆಳಕಿನ ಕಾರ್ಯವನ್ನು ಮಾಡ್ತೀವಿ, ಪರಿಶುದ್ಧವಾದ ಜೀವನವನ್ನು ಜೀವಿಸುವಾಗ ಆ ಬೆಳಕು ಬೆಳಗುತ್ತೆ. ಆದ್ದರಿಂದ ದೇವರು ಕೊಟ್ಟಂಥ ಈ ವಾಕ್ಯಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎದ್ದು ನಿಂತ್ಕೊಳ್ಳೋಣ. ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡದ ಹಾಗೆ ಏನು ಮಾಡಬೇಕು ಎಂದು ದೇವರ ವಾಕ್ಯ ನಮಗೆ ಕಲಿಸ್ಕೊಟ್ಟಿದೆ. ಕೀರ್ತನೆ 119 11ನೇ ವಾಕ್ಯದಲ್ಲಿ ಕೇಳಿಸ್ಕೊಂಡಿದ್ದೀವಿ, ದೇವರೇ ನಿನಗೆ ವಿರುದ್ಧ ನಾನು ತಪ್ಪು ಮಾಡದ ಹಾಗೆ, ತಪ್ಪು ಆಲೋಚನೆ ಮಾಡದ ಹಾಗೆ, ತಪ್ಪು ತೀರ್ಮಾನಗಳನ್ನ ಮಾಡದ ಹಾಗೆ, ತಪ್ಪು ಜೀವನವನ್ನು ಜೀವಿಸದ ಹಾಗೆ ನಿನ್ನ ನುಡಿಯನ್ನು ನನ್ನ ಹೃದಯದಲ್ಲಿ ಭದ್ರವಾಗಿ ನಾನು ಇರಿಸಿಕೊಂಡಿದ್ದೇನೆ ಎಂದು ದಾವೀದ ಹೇಳ್ತಾನೆ. ಇಂದು ನಾವು ಕೂಡ ತೀರ್ಮಾನ ಮಾಡೋಣ, ದೇವರೇ ನಾನು ಕೂಡ ಬೆಳಕಿನ ಮಗನಾಗಿ ಬೆಳಕಿನ ಮಗಳಾಗಿ ಜೀವಿಸಲು ನನ್ನ ಹೃದಯದಲ್ಲಿ ನಿನ್ನ ನುಡಿಯನ್ನು ಇಂದಿನಿಂದ ನಾನು ಭದ್ರವಾಗಿ ಇರಿಸ್ಕೊಳ್ತೀನಪ್ಪ. ಇಷ್ಟು ದಿನ ಏನೆಲ್ಲ ನನ್ನ ಹೃದಯದಲ್ಲಿ ಇರಿಸ್ಕೊಂಡೆ, ಅಶುದ್ಧವಾದದ್ದೆಲ್ಲ ನನ್ನ ಹೃದಯದಲ್ಲಿ ಇರಿಸ್ಕೊಂಡೆ. ಆದರೆ ನೀವು ನನ್ನನ್ನು ಸೃಷ್ಟಿ ಮಾಡಿದ್ದು ಬೆಳಕಾಗಿ, ಉಪ್ಪಾಗಿ ರುಚಿ ಕೊಡಲು, ಬೆಳಕಾಗಿ ಬೆಳಗಿಸಲು, ಕತ್ತಲೆಯನ್ನು ಹೊರದೂಡಲು ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ. ಪ್ರಕಾಶವುಳ್ಳವಳಾಗಿ ಜೀವಿಸಲು ಕ್ರಿಸ್ತನಲ್ಲಿ ನನ್ನನ್ನು ಆರಿಸಿಕೊಂಡಿದ್ದೀರಿ ಸ್ವಾಮಿ. ಆದರೆ ನನ್ನ ಜೀವಿತದಲ್ಲಿ ಈ ಸತ್ಯದ ಅರಿವಿಲ್ಲದೆ ನಿನ್ನ ವಾಕ್ಯವನ್ನು ನಾನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳದೆ ನಾನಿನ್ನೂ ಕೂಡ ಬೆಳಕು ಕೊಡಲಾಗದೆ ವಂಚನೆಯಲ್ಲಿ ಬಿದ್ದು ಹೋದೆ ಸ್ವಾಮಿ. ನನ್ನನ್ನು ಕ್ಷಮಿಸಿರಿ ಅಪ್ಪ. ಈ ದಿನ ನಿಮ್ಮ ವಾಕ್ಯವನ್ನು ಕಳುಹಿಸಿ ವಿನಾಶ ಕೂಪದಿಂದ ನನ್ನನ್ನು ನೀವು ಕಾಪಾಡಿದ್ದೀರಿ, ನನ್ನನ್ನು ನೀವು ಗುಣಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಪ್ಪ. ತಂದೆಯಾದ ದೇವರೇ, ಈ ದಿನ ನೀವು ನಮ್ಮೊಂದಿಗೆ ನುಡಿದ ಪ್ರತಿಯೊಂದು ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀವು ನಮಗೆ ಕೊಟ್ಟಂಥ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯದಲ್ಲಿರ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರ ಜೀವಿತವನ್ನು ರಕ್ಷಿಸಲಿ ಅಪ್ಪ. ಪ್ರತಿಯೊಬ್ಬರು ಕೂಡ ವಿಶ್ವಾಸವಿಟ್ಟು ಜೀವೋದ್ಧಾರ ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಕ್ಷಮಿಸಲು, ಪ್ರೀತಿಸಲು, ಪ್ರಾರ್ಥಿಸಲು, ಪರಿಶುದ್ಧತೆಯಲ್ಲಿ ಜೀವಿಸಲು ಬೇಕಾದ ಶಕ್ತಿ
ನಿಮ್ಮ ವಾಕ್ಯದ ಮುಖಾಂತರ ನಮ್ಮೊಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಎಲ್ಲ ಥರದ ಕತ್ತಲೆಯ ಕಾರ್ಯಗಳು ನಮ್ಮೊಬ್ಬೊಬ್ಬರಲ್ಲಿ ಲಯವಾಗಿ ಹೋಗಲಿ, ನಮ್ಮ ಕುಟುಂಬಗಳಲ್ಲಿ ಲಯವಾಗಿ ಹೋಗಲಿ, ನಮ್ಮ ಸಭೆಯಲ್ಲಿ ಲಯವಾಗಿ ಹೋಗಲಿ. ಎಲ್ಲ ರೀತಿಯ ಕತ್ತಲೆಯ ಕಾರ್ಯಗಳು, ಅವಿಶ್ವಾಸದ ಕಾರ್ಯಗಳು ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಲಯವಾಗಿ ಹೋಗಲಿ. ನಮ್ಮ ದೇಶದಲ್ಲೂ ನಮ್ಮ ರಾಜ್ಯದಲ್ಲೂ ನಮ್ಮ ಸಭೆಗಳಲ್ಲೂ ಅಪ್ಪ ತಂದೆಯಾದ ದೇವರೇ, ಬೆಳಕು ತುಂಬಲ್ಪಡಲಿ ಅಪ್ಪ. ಸ್ವರ್ಗೀಯ ಬೆಳಕು ಆವರಿಸಲಿ, ಪ್ರೀತಿ ತುಂಬಲ್ಪಡಲಿ, ಸಮಾಧಾನ ತುಂಬಲ್ಪಡಲಿ, ಸ್ವಸ್ಥತೆ ಉಂಟಾಗಲಿ, ದೈವ ಜ್ಞಾನ ತುಂಬಲ್ಪಡಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ.